ಯಾರು ಆನ್ಲೈನಲ್ಲಿದ್ದೀರಿ, ಪ್ರೈಸ್ ಲಾರ್ಡ್, ಯು ಬ್ಲೆಸ್. ಓಕೆ, ನಿಮ್ಮ ಪಕ್ಕದವರಿಗೆ ಒಂದು ಒಳ್ಳೆಯ ಸುಂದರ ನಿಮ್ಮ ನಗುಮುಖವನ್ನು ತೋರಿಸಿ ಹೇಳ್ರಿ, ಯು ಆರ್ ಬ್ಲೆಸ್. ಇನ್ನೊಂದು ಮಾತು ಹೇಳ್ರಿ, ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ಕಮಾನ್ ಕಮಾನ್, ಒಂದೆರಡು ಮೂರು ಜನ ಕೇಳ್ರಿ, ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ಕಮಾನ್, ಮಾತಾಡಿ ಫ್ರೀ ಆಗಿ, ಜಾಯ್ಫುಲಿ, ಬೈ ಫೈತ್ ಅಲ್ಲಿ ಹೇಳ್ರಿ, ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ನಿಮ್ಮ ಮಕ್ಕಳು ಇದ್ದರೆ ಮಕ್ಕಳಿಗೆ ಹೇಳ್ರಿ, ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ಒಂದು ವೇಳೆ ನಿಮ್ಮ ಹಸ್ಬೆಂಡ್ ಇದ್ದರೆ ಹೇಳ್ರಿ, ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ಒಂದು ವೇಳೆ ನಿಮ್ಮ ಪತ್ನಿ ಇರುವುದಾದರೆ ಪಕ್ಕದಲ್ಲಿ ಹೇಳ್ರಿ, ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ನಿಮ್ಮ ತಂದೆ ತಾಯಿಗಳು ಇರುವುದಾದರೆ ತಂದೆ ತಾಯಿಗಳಿಗೆ ಮಕ್ಕಳು ಹೇಳ್ರಿ, ನೀವು ಇದ್ದ ಹಾಗೆ ಇರುವುದೇ ಇಲ್ಲ. ನಾನು ನಿಮಗೆ ಹೇಳ್ತೇನೆ, ನೀವಿದ್ದ ಹಾಗೆ ಇರುವುದೇ ಇಲ್ಲ. Hallelujah. I declare by faith this word, you will never be the same. Come on, you will never be the same. ನೀವು ಇದ್ದ ಹಾಗೆ ಇರುವುದೇ ಇಲ್ಲ. ಎಷ್ಟು ಮಂದಿ ನಂಬುತ್ತೀರಿ? ಒಂದು ಸಸಿಯನ್ನು ನೀವು ನಡ್ತೀರಿ ಗ್ರೌಂಡಲ್ಲಿ, ಅದು ಇದ್ದ ಹಾಗಿರ್ತದ? ಇದ್ದ ಹಾಗಿರುವುದಿಲ್ಲ. ಒಂದು ವಾರದ ನಂತರ ನೀವು ನೋಡ್ತೀರಿ, ಅದು ಸ್ವಲ್ಪ ಬೆಳೆಯುತ್ತದೆ. 6 ತಿಂಗಳು ಹೋಗುವಾಗ 2-3 ಕೊಂಬೆ ಹೊಡೆಯುತ್ತದೆ. ವರ್ಷ ಹೋಗುವಾಗ ನಿಮ್ಮ ಎತ್ತರಕ್ಕೆ ಬರ್ತದೆ. ಓಕೆ, 2 ವರ್ಷ ಹೋಗುವಾಗ ಕೊಂಬೆಗೆ ಕೊಂಬೆ ಹೊಡೆಯುತ್ತದೆ. ಒಂದು 3-4 ವರ್ಷ ಹೋಗುವಾಗ ಹೂ ಬಿಡ್ತದೆ, ಫಲ ಕೊಡ್ತದೆ. ಅದು ಇದ್ದ ಹಾಗಿರುವುದಿಲ್ಲ. 2 ಸಂಗತಿ ಆಗ್ತದೆ. ಒಂದು ಮೇಲಕ್ಕೆ ಹೋಗ್ತದೆ, 2ನೇದ್ದು ವಿಸ್ತರಿಸಲ್ಪಡುತ್ತದೆ. ರೈಟ್? ನಿಮ್ಮ ಜೀವಿತ ಕೂಡ ಅದೇ ರೀತಿ. ಓಕೆ, ನಿಮ್ಮ ಜೀವಿತ ಕೂಡ ಇದ್ದ ಹಾಗಿರುವಂಥದ್ದಲ್ಲ. ಇದ್ದ ಹಾಗೆ ಇರುವಂಥದ್ದು ಬಾನ್ಸಾಯಿ ಗಿಡ. ಯಾವುದು? ಬಾನ್ಸಾಯಿ. ಹೇಳ್ರಿ, ಬಾನ್ಸಾಯಿ. ಬಾನ್ಸಾಯಿ ಅಂತ ಹೇಳಿದ್ರೆ ಅದಕ್ಕೆ ತಾಯಿ ಬೇರು ಕಟ್ಟು ಮಾಡಿಬಿಡ್ತಾರೆ. ಅದನ್ನು ಒಂದು ಯಾವುದರಲ್ಲಿ ಹಾಕ್ತಾರೆ? ಪಾಟ್, ಚಟ್ಟಿ ಅಥವಾ ಒಂದು ಡಬ್ಬದಲ್ಲಿ ಯಾವುದರಲ್ಲಿ ಹಾಕ್ತಾರೆ. ರೈಟ್? ಅದು ಬೆಳೆಯುವುದಿಲ್ಲ. ಅದು ಕೇವಲ ಶೋ ಪೀಸ್. ಫಂಕ್ಷನ್ ಇರುವಾಗ ಸ್ಟೇಜಲ್ಲಿ ಇರ್ತಾರೆ, ಫಂಕ್ಷನ್ ಮುಗಿದ ನಂತರ ಮದುವೆಯಲ್ಲಿರ್ತಾರೆ. ಒಕೇಶನಿಗೆ. ರೈಟ್? ನೀವು ಅಂಥವರಲ್ಲ, ನೀವು ಶೋ ಪೀಸ್ಗಳಲ್ಲ, ನೀವು ನೆಡಲ್ಪಟ್ಟ ಗಿಡವಾಗಿದ್ದೀರಿ. ಹಲ್ಲೆಲೂಯಾ. 2 ರೀತಿಯ ಗಿಡಗಳನ್ನು ನೀವು ನೋಡ್ತೀರಿ. ಒಂದು ಪಾಟಲ್ಲಿರುವ ಗಿಡಗಳು. ಪಾಟಲ್ಲಿರುವ ಗಿಡಗಳು ಅವು ಯಾವತ್ತೂ ಹೆಚ್ಚಿಗೆ ಬೆಳೆಯುವುದಿಲ್ಲ. ನಿಮ್ಮ ಮನೆ ಒಳಗೆ ಕೂಡ ನೀವು ಇಡ್ಬೋದು, ಚರ್ಚ್ ಒಳಗೆ ಕೂಡ ಇಡ್ಬೋದು, ನಿಮ್ಮ ಅಂಗಳದಲ್ಲಿ ಕೂಡ ಇಡ್ಬೋದು. ಅದು ಎಲ್ಲಿ ಕೂಡ ಫಿಟ್ ಆಗ್ತದೆ. ರೈಟ್? ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ತಾಯಿ ಬೇರಿಲ್ಲ. ಅದನ್ನು ಎತ್ತಿ ಕೂಡ ಎಲ್ಲಿ ಕೂಡ ಇಡಬಹುದು. ಬಟ್ ನೆಡಲ್ಪಟ್ಟ ಗಿಡ ಒಂದು ಪ್ಲೇಸಲ್ಲಿ ನೆಡಲ್ಪಟ್ಟರೆ ಅದರ ಬೇರು ಆಳಕ್ಕೆ ಹೋಗ್ತದೆ. ಆಳಕ್ಕೆ ಹೋಗ್ತದೆ. ಒಂದು ಅದು ಬೇರಿನಿಂದ ಆಳಕ್ಕೆ ಹೋಗ್ತದೆ, ಮೇಲಿನಿಂದ ಕೂಡ ಬೆಳೆಯುತ್ತದೆ. ಮೇಲಿನಿಂದ ಎಷ್ಟು ಬೆಳೆದಿದೆ ಅಂತ ಗೊತ್ತಾಗುವಂಥದ್ದು ಅದರ ಬೇರು ಎಷ್ಟು ಆಳಕ್ಕೆ ಹೋಗಿದೆ ಅಂತ. ಕೆಲವು ಸೀಮೆ ಗಿಡಗಳಿರ್ತವೆ, ಅವುಗಳು ಕೆಲವು ವರ್ಷ ಮೇಲೆ ಬರುವುದೇ ಇಲ್ಲ. ಅವುಗಳು ಖಾಲಿ ಬೇರು ಕೊಡ್ತವೆ. ಒಮ್ಮೆ ಅದು ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದರೆ ಕೆಲವೇ ವಾರಗಳಲ್ಲಿ ಅದಕ್ಕೆ ಎಷ್ಟೋ ಫೀಟ್ ಹೋಗ್ತದೆ, ಮೋರ್ ದೆನ್ 50 ಫೀಟ್. 50 ಫೀಟ್. ಮೊದಲು ಅದು ಮೇಲೆ ಬರುವುದೇ ಇಲ್ಲ, ಅದು ಕೇವಲ ಆಳಕ್ಕೆ ಹೋಗ್ತದೆ. ರೈಟ್? ಕೆಲವು ಗಿಡಗಳಿಗೆ ಬುಡ ಇಲ್ಲ, ಬಟ್ ಜುಪ್ ಅಂತ ಬೆಳೀತದೆ. ಜುಪ್ ಅಂತ ಒಂದು ಗಾಳಿ ಬಂದರೆ ಬೀಳ್ತದೆ. ರೈಟ್?
ಇಬ್ಬರು ವ್ಯಕ್ತಿಗಳು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. ಇಬ್ಬರು ವ್ಯಕ್ತಿಗಳು ಅಗೀಲಿಕ್ಕೆ ಪ್ರಾರಂಭ ಮಾಡಿದರು. ಅಗೆದು ಫೌಂಡೇಶನ್ ಹಾಕಿದರು. ಒಬ್ಬ ಅಗೀತಾ ಇದ್ದಾನೆ, ಒಬ್ಬನು ಫೌಂಡೇಶನ್ ಹಾಕ್ತಾ ಇದ್ದಾನೆ. ಒಬ್ಬ ಇನ್ನೂ ಅಗೀತಾ ಇದ್ದಾನೆ, ಇನ್ನೊಬ್ಬ ಫೌಂಡೇಶನ್ ಹಾಕ್ತಾ ಇದ್ದಾನೆ. ಇನ್ನೊಬ್ಬನದು ಗೋಡೆ ಆಯಿತು, ಇನ್ನೊಬ್ಬ ಅಗೀತಾ ಇದ್ದಾನೆ. ಇನ್ನೊಬ್ಬರದು ಸ್ಲ್ಯಾಪ್ ಆಯಿತು, ಇವನು ಅಗೀತಾ ಇದ್ದಾನೆ. ಇನ್ನೊಬ್ಬನದ್ದು ಗಾರೆ ಆಯಿತು, ಇನ್ನೊಬ್ಬ ಅಗೀತಾ ಇದ್ದಾನೆ. ಇನ್ನೊಬ್ಬರದು ಮನೆಯದ ಪೇಂಟಿಂಗ್ ಕೂಡ ಆಯಿತು, ಇವನು ಅಗೀತಾ ಇದ್ದಾನೆ. ಇನ್ನೊಬ್ಬರದ್ದು ಮನೆ ಒಕ್ಕಲಿಗೆ ದಿನ ಕೂಡ ಆಯಿತು, ಇವನು ಅಗೀತಾ ಇದ್ದಾನೆ. ಮನೆ ಒಕ್ಕಲಿಗೆ ಸೆಲೆಬ್ರೇಷನ್ ಕೂಡ ಆಯಿತು, ಇವನು ಅಗೀತಾ ಇದ್ದಾನೆ. ಹಾಗೆದು ಹೇಳ್ತಾನೆ, ಒಟ್ಟು ಪ್ರಾರಂಭ ಮಾಡ್ತೀವಿ ಅಂತಲಿ ಇಲ್ಲ ಉಂತಾರೆ ಸ್ಟಾರ್ಟ್ ಮಾಡ್ತಾ ಗರ್ತೊಂದಿಲ್ಲ. ನಾನು ಎಂಚಿನ ಗರ್ಪು ಏನೇರೇ ಗೊತ್ತು, ಏನು ಅಗೀತಾ ಇದ್ದಾನೆ ಯಾರಿಗೆ ಗೊತ್ತು. ಬಟ್ ನೆಕ್ಸ್ಟ್ ಇವನ ಫೌಂಡೇಶನ್ ಸ್ಟಾರ್ಟ್ ಆಯಿತು, ಇವನ ಗೋಡೆ ಸ್ಟಾರ್ಟ್ ಆಯಿತು. ರೈಟ್, ಇವನದ್ದು 1 ಫ್ಲೋರ್ ಆಯಿತು, 2 ಫ್ಲೋರ್ ಆಯಿತು, 3 ಫ್ಲೋರ್ ಆಯಿತು, 10 ಫ್ಲೋರ್ ಆಯಿತು, 25 ಫ್ಲೋರ್ ಆಯಿತು, 30 ಫ್ಲೋರ್ ಆಯಿತು. ಇವನ ಮನೆ ಕಾಣುವುದೇ ಇಲ್ಲ, ಇವನು ಹೀಗೆ ನೋಡ್ತಾನೆ. ಬಟ್ ಇಬ್ಬರು ಪ್ರಾರಂಭ ಮಾಡಿದ್ದು ಸೇಮ್. ಒಬ್ಬನು ಅಗೆದದ್ದು ಕಡಿಮೆ. ರೈಟ್, ಇವನ ಫೌಂಡೇಶನ್ ಕೇವಲ 1 ಫ್ಲೋರ್ ಮಾತ್ರ, ಇವನ ಫೌಂಡೇಶನ್ 30 ಫ್ಲೋರ್. ವಾಟ್ ಈಸ್ ಯುವರ್ ಫೌಂಡೇಶನ್ ಇನ್ ದ ಸ್ಪಿರಿಟ್? ಆತ್ಮಿಕವಾಗಿ ನಿಮ್ಮ ಅಸ್ಥಿವಾರ ಏನು? ಹೇಗೆ ನೀವು ಅಸ್ಥಿವಾರವನ್ನು ಹಾಕ್ತಾ ಇದ್ದೀರಿ? ಯೇಸು ಹೇಳಿದ, ರೈಟ್, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು. ಈ ಮಾತುಗಳನ್ನು ಕೇಳಿ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲೇ ಬಿಡುವುದಲ್ಲ. ಯೇಸು ಒಂದು ಮಾತು ಹೇಳಿದ, 45ನೇ ವಚನ, 6:45, ಲೂಕ್ ಚಾಪ್ಟರ್ 6. ಒಳ್ಳೆ, ಓಕೆ, 46ರಲ್ಲಿ ಓದುವ. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದು ಯಾಕೆ? ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದು ಯಾಕೆ? ಪಕ್ಕದವ್ರಿಗೆ ಹೇಳ್ರಿ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದು ಯಾಕೆ? But why do you call me Lord, Lord, and do not do the things which I say? ನಾನು ಏನು ಹೇಳಿದ್ದೇನೆ ಅದನ್ನು ಯಾಕೆ ಮಾಡೋದಿಲ್ಲ? ರೈಟ್, ಸ್ವಾಮಿ ಅಂತ ನೀವು ಕರೀತೀರಿ, ಆರಾಧನೆಯಲ್ಲಿ ಕರೀತೀರಿ. ಯೇಸಯ್ಯ ಸ್ತುತಿ ಪಾತ್ರನೇ, ಯೇಸಯ್ಯ ನನ್ನ ಗಣನೀಯನೇ, ಯೇಸಯ್ಯ ನನ್ನ ಮಹನೀಯನೇ, ಯೇಸಯ್ಯ ನನ್ನ ಆರಾಧನೆ, ಯೇಸಯ್ಯ ನನ್ನ ಸ್ತುತಿ ಪಾತ್ರನೇ. ಯೇಸಯ್ಯ ನನ್ನ ಗಣನೀಯನೇ, ಯೇಸಯ್ಯ ನನ್ನ ಮಾನೀಯನೇ, ಯೇಸಯ್ಯ ನನ್ನ ಆರಾಧನೆ. ಕಮಾನ್ ಕಮಾನ್, ಇಲ್ಲಿ ಕೇಳಿ, ಇಲ್ಲಿ ಕೇಳಿ. ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು, ಸ್ತುತಿ ಪಾತ್ರನಂತ ಕರೆದು, ಮಹನೀಯನೇ ಅಂತ ಕರೆದು, ಗಣನೀಯನೇ ಅಂತ ಕರೆದು, ರೈಟ್, ನಾನು ಹೇಳುವುದನ್ನು ಯಾಕೆ ಮಾಡೋದಿಲ್ಲ? ವೈ ಯು ರಿಜೆಕ್ಟಿಂಗ್ ಮೈ ವರ್ಡ್? ನಾನು ಹೇಳಿದ್ದನ್ನು ಯಾಕೆ ಮಾಡೋದಿಲ್ಲ? ಈ ಸಮಯದ ಮಾತು ಹೇಳಿದ, ಇಫ್ ಯು ಲವ್ ಮೀ ಯು ವಿಲ್ ಕೀಪ್ ಮೈ ವರ್ಡ್. ನೀವು ನನ್ನನ್ನು ಪ್ರೀತಿ ಮಾಡುತ್ತೀರಾ? ಫಸ್ಟ್ ಯೇಸು ಸ್ವಾಮಿ ನೀವು ನನ್ನನ್ನು ಮಾತು ಕೇಳಿದ ನಾನು ಪ್ರೀತಿ ಮಾಡ್ತೀರ ಅಂತ ಹೇಳಲಿಲ್ಲ. ಯೇಸು ಫಸ್ಟ್ ಹೇಳಿದ, ನೀವು ನನ್ನನ್ನು ಪ್ರೀತಿ ಮಾಡ್ತೀರಾ?
ಎಷ್ಟು ಮಂದಿ ಯೇಸುವನ್ನು ಪ್ರೀತಿ ಮಾಡುತ್ತೀರಿ? ಕಮಾನ್ ಕಮಾನ್, ಹಾರ್ಟ್ಫುಲಿ ಎಷ್ಟು ಮಂದಿ ನೀವು ಯೇಸುವನ್ನು ಪ್ರೀತಿ ಮಾಡುತ್ತೀರಿ? ರಿಯಲಿ ರಿಯಲಿ? ಯೇಸು ಸ್ವಾಮಿ ಹಾಗಾದ್ರೆ ಹೇಳಿದ, ನೀವು ನನ್ನನ್ನು ಪ್ರೀತಿ ಮಾಡೋದಾದರೆ ನನ್ನ ಮಾತುಗಳನ್ನು ನೀವು ಕೈಗೊಂಡು ನಡೆಯುತ್ತೀರಿ. ನಿಮಗೆ ವಾಕ್ಯ ಕೇಳುವಾಗ ನಿದ್ರೆ ಬರುವುದಿಲ್ಲ. ಯಾಕೆ? ಯು ಲವ್ ಜೀಸಸ್. ಹಲೋ, ಯು ಲವ್ ಜೀಸಸ್. ಯಾರು ನಿಮ್ಗೆ ಇಷ್ಟವಾಗ್ತಾರೆ, ಯಾರು ನೀವು ಪ್ರೀತಿ ಮಾಡುತ್ತೀರಿ, ಅವರಿಗೆ ನೀವು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಇನ್ನು ಸ್ವಲ್ಪ ಮಾತಾಡು, ಇನ್ನು ಸ್ವಲ್ಪ ಮಾತಾಡು ಅಂತ ಹೇಳ್ತೀರಿ. ಮಾತಾಡು. ಫಸ್ಟ್ ಮದುವೆ ಆದ ಗಂಡ ಹೆಂಡತಿ ಹೇಳ್ತಾರೆ, ಗಂಡ ಸ್ವಲ್ಪ ಕಮ್ಮಿ ಮಾತಾಡಿದೆ, ನೀವು ಮಾತಾಡೋದೇ ಇಲ್ಲ. ಮಾತಾಡೋದೇ ಇಲ್ಲ. ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತಾರೆ, ನನ್ನ ಗಂಡ ನನ್ನ ಹತ್ರ ಮಾತಾಡಬೇಕು ಅಂತ. ಹಾಗಾದ್ರೆ ಯೇಸುವನ್ನು ಪ್ರೀತಿ ಮಾಡುವುದಾದ್ರೆ, ಇಫ್ ಯು ರಿಯಲಿ ಲವ್ ಜೀಸಸ್, ನೀವು ಯೇಸುವಿನ ಮಾತನ್ನು ಕೇಳಲಿಕ್ಕೆ ನಿಮ್ಮ ಹೃದಯ ತೆರೆಯಲ್ಪಡುತ್ತದೆ. ನೀವು ಸಭೆಗೆ ಬಂದು ಕತೆ ಕೇಳುವುದಲ್ಲ. ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ದೇವರು ನಿಮ್ಮ ಹತ್ರ ಮಾತಾಡುತ್ತಾನೆ. ನಿದ್ರೆ ಯಾಕೆ ಬರುತ್ತದೆ? ದೇವರು ಮಾತಾಡುತ್ತಾನ ಅಂತ ಕಾನ್ಷಿಯಸ್ ಇಲ್ಲದ ಕಾರಣ. ದೇವರು ಒಬ್ಬ ಸೇವಕನನ್ನು ನೇಮಕ ಮಾಡಿದ್ದಾನೆ. ಹಿ ಈಸ್ ಎ ವೆಸಲ್. ಆತನು ಏನಾಗಿದ್ದಾನೆ? ಪಾತ್ರೆ ಆಗಿದ್ದಾನೆ. ಬಟ್ ಅವನ ಮುಖಾಂತರ ದೇವರು ನೇರವಾಗಿ ನಿಮ್ಮ ಹೃದಯದಲ್ಲಿ ಮಾತಾಡುತ್ತಾನೆ. ಯಾವಾಗ ಮಾತಾಡುತ್ತಾನೆ ಅಂತ ನಿಮಗೆ ಗೊತ್ತಾಗ್ತದೆ? ಯುವರ್ ಹಾರ್ಟ್ ಇಸ್ ಓಪನ್. ಯಾವಾಗ ನಿಮ್ಮ ಹೃದಯ ಓಪನ್ ಆಗ್ತದೆ, ಆಗ ಕರ್ತನು ಮಾತಾಡುತ್ತಾನೆ. ಒಬ್ಬರ ಹತ್ರ ನೀವು ಮಾತಾಡುತ್ತೀರಿ, ನೀವು ಕೇಳುವುದಿಲ್ಲ ಅಂತ ಹೇಳಿದ್ರೆ ಹೇಗೆ ಮಾತಾಡುವುದು ಅವನು? ನೀವು ಯಾರ ಹತ್ರ ಮಾತಾಡ್ತೀರಿ, ಮಾತಾಡುವಾಗ ಓ ಜಪ್ಪುಲಿ ಇರಿ, ನಿದ್ರೆ ಬರ್ಕೊಂಡು ಎಲ್ಲೇ ಬಾರ್ತೇವೆ, ರೈಟ್ ಹೇಳ್ತೀರಾ ಇಲ್ವಾ? ನ್ಯಾಚುರಲ್ ಕಮಾನ್ ಇಲ್ವಾ? ಈಗ 10:30 ಗಂಟೆ ಆಯ್ತು, ನಿಮ್ಗೆ ಏನು ಹೇಳಲಿಕ್ಕೆ ಭಾಳ ಇಂಟ್ರೆಸ್ಟ್ ಅಲ್ಲಿ ನೀವು ಕೇಳ್ತೀರಿ. ಕೇಳುವಾಗ ನನ್ನ ತಾಯಿ ಎಲ್ಲ ಸ್ಟೋರಿಗಳು ನನಗೆ ಹೇಳುವುದು, ಏನಾದದ್ದು. ನಾನು ಹೇಳುದು, ತಾಯಿ ಪುನಃ ಹೇಳು ಅಂತ ಹೇಳು. ನಾನು ಅಲ್ಲೇ ಮಲಗೋದು, ಮತ್ತು ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗುವುದು. ಅದು ಎಂಡ್ ಆಗುವುದೇ ಇಲ್ಲ. ನಾನಿಲ್ಲಿ ಸ್ಟೋರಿಗಳನ್ನು ಹೇಳುವುದಿಲ್ಲ. ಜೀಸಸ್ ಲವ್ಸ್ ಯು. ಯೇಸು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಯೇಸು ನಿಮ್ಮನ್ನು ಪ್ರೀತಿ ಮಾಡಿ ಮಾತಾಡುತ್ತಾನೆ. ಆತನ ಮಾತು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುತ್ತದೆ. ಆತನ ಮಾತು ನಿಮ್ಮ ಡೆಸ್ಟಿನಿಯನ್ನು ಚೇಂಜ್ ಮಾಡುತ್ತದೆ. ಆತನ ಮಾತು ನಿಮ್ಮನ್ನು ಆಳಕ್ಕೆ ಕೊಂಡೋಗುತ್ತದೆ. ಆತನ ಮಾತು ನಿಮ್ಮ ಆತ್ಮದಲ್ಲಿ ವರ್ಗಾವಣೆ ಆಗುತ್ತದೆ. ಆತನು ಮಾತಾಡುವಾಗ ನಿಮ್ಮ ಒಳಗೆ ಪ್ರವೇಶಿಸ್ತಾ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗ್ತದೆ. ಎಸ್. ಹಾಗೆ ದೇವರು ಮಾತಾಡಬೇಕಂತ ಹೇಳಿದ್ರೆ ರಿಸೀವ್ ಮಾಡುವಂತ ಹೃದಯ ಇರಬೇಕು. ರಿಸೀವ್ ಮಾಡುವಂತ ಹೃದಯ ಇರಬೇಕು. ಯಾವಾಗಲೂ ನಮ್ಮ ಹಾರ್ಟ್ ಓಪನ್ ಇರಬೇಕು. ನೀರು ಹರಿಯುತ್ತಿರುವಾಗ ಮುಂದೆ ಪೈಪಿಗೆ ಒಂದು ಮುಚ್ಚಳ ಹಾಕಿ ಬಿಟ್ರೆ ನೆಕ್ಸ್ಟ್ ನೀರು ಹರಿಯುತ್ತದ? ನೀರು ಹರಿಯುವುದಿಲ್ಲ. ನಿಮ್ಮ ಹೃದಯದ ಮುಚ್ಚಳಗಳನ್ನು ತೆಗೆಯಿರಿ, ರೈಟ್? ಆಗ ನೀರು ಹರಿಯುತ್ತದೆ. ಪ್ರೀಚಿಂಗ್ ಅಂದ್ರೆ ಏನು ಗೊತ್ತುಂಟ? ಪ್ರೀಚಿಂಗ್ ಅಂತ ಹೇಳಿದ್ರೆ ಲೈಫನ್ನು ಹರಿಸುವಂಥದ್ದು. ಗೊತ್ತಾ ನಿಮಗೆ? ದಿಸ್ ನಾಟ್ ಎ ವರ್ಡ್, ಎಂಪ್ಟಿ ವರ್ಡ್, ಇಟ್ಸ್ ಅ ಲೈಫ್. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೇ. ನೀವು ಮಾತುಗಳನ್ನು ಕೇಳಲಿಕ್ಕೆ ಮೊದಲು ನಿಮ್ಮನ್ನು ಸಿದ್ಧಪಡಿಸಿಕೊಂಡು. ಕೆಲವೊಮ್ಮೆ ಅನೇಕ ಬ್ಯಾರಿಯರ್ಗಳು ನಮ್ಮಲ್ಲಿರ್ತವೆ ಮಾತುಗಳನ್ನು ಕೇಳೋದಾಗಿ. ನಿಮಗೆ ಯಾರು ಹೀಲಿಂಗ್ ಪ್ರೇಯರ್ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ನೀವು ಸಭೆಯಲ್ಲಿ ಕೂತ್ಕೊಂಡು ಪ್ರಿಪೇರ್ ಆಗಿ ವಾಕ್ಯ ದೇವರ ನನ್ನ ಹತ್ರ ಮಾತಾಡು ಅಂತ ಹೇಳಿದ್ರೆ, ಪೇತ್ರನು ಕೊರ್ನೇಲನ ಮನೆಯಲ್ಲಿ ಮಾತಾಡುವಾಗ, ಇನ್ನೂ ಮಾತುಗಳನ್ನು ಹೇಳ್ತಿರುವಾಗ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವಿಳಿಯಿತು. ಒಂದು ವೇಳೆ ಅವರು ಆನ್ಲೈನ್ ಅಲ್ಲಿ ಇರ್ಬೋದು, ದೂರದಲ್ಲಿರ್ಬೋದು, ಎಲ್ಲಿ ಎಲ್ಲ ಸ್ವರ ಹೋಗುತ್ತದೆ, ಕೇಳಿದವರೆಲ್ಲರ ಮೇಲೆ ದೇವರ ಮಹಿಮೆ ಇಳಿದು ಬರ್ತದೆ. ದೇವದೂತ ಏನು ಗೈಡ್ ಮಾಡ್ತಾ ಇದ್ದಾನೆ? ದೇವದೂತ ಹೇಳಿದ, ಆ ಪೇತ್ರನನ್ನು ಕರೆ.
ಕೊರ್ನೆಲ್ಯನಿಗೆ ಹೇಳಿದ. ಕೊರ್ನೆಲ್ಯ ಅವನು ಬಿಲೀವರ್ ಅಲ್ಲ, ವಿಶ್ವಾಸ ಇಲ್ಲ, ಕ್ರಿಶ್ಚಿಯನ್ ಅಲ್ಲ. ಕೊರ್ನೆಲ್ಯ ಗ್ರೀಕ್, ಇವರು ಯಹೂದ್ಯರು. ಇವರಿಗೆ ಮತ್ತು ಅವರಿಗೆ ಹಕ್ಕು ಬಳಕೆ ಇಲ್ಲವೇ ಇಲ್ಲ. ಯಹೂದ್ಯರು ಹೋಗಿ ಇವರ ಮನೆಯಲ್ಲಿ ಊಟ ಮಾಡುವುದಿಲ್ಲ, ನೀರು ಕುಡಿಯುವುದಿಲ್ಲ, ಅಶುದ್ಧರು ಅಂತ ಅವರ ಸಂಪ್ರದಾಯ ಪ್ರಕಾರ. ಬಟ್ ದೇವದೂತ ಬಂದು ಕೊರ್ನೆಲ್ಯನಿಗೆ ಹೇಳ್ತಾನೆ, ಕೊರ್ನೆಲ್ಯನೇ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ಪರಲೋಕಕ್ಕೆ ಏರಿ ಬಂದವು, ದೇವರಿಗೆ ಜ್ಞಾಪಕಾರ್ಥವಾಗಿ ಏರಿ ಬಂದು. ಈಗ ನಾನು ಯಪ್ಪಕ್ಕೆ ಹೋಗಬೇಕು, ಅಲ್ಲಿ ಪೇತ್ರನೊಮ್ಮೆ ಎಂಬವನೊಬ್ಬನಿದ್ದಾನೆ, ಅವನು ಕರೆ. ಅವನು ಕೆಲವು ಮಾತುಗಳನ್ನು ಹೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಅವನು ಹೇಳುವ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ. ಓಕೆ, ಅಲ್ಲಿ ನಾವು ನೋಡ್ತೇವೆ ಕೊರ್ನೆಲ್ಯ ಏನು ಮಾಡ್ತಾನೆ, ಕೆಲವು ಜನರನ್ನು ಊಟ ಮಾಡ್ತಾನೆ, ಇಬ್ಬರನ್ನು ಕರೀತಾನೆ, ಹೇಳ್ತಾನೆ, ನೋಡಿ ನನಗೆ ಒಂದು ದರ್ಶನ ಆಯಿತು, ದೇವದೂತ ಬಂದು ನನಗೆ ಹೀಗೆ ಗೈಡ್ ಮಾಡಿದ. ಅವರು ಯಹೂದ್ಯರು ಏನೋ ನನಗೆ ಗೊತ್ತಿಲ್ಲ, ಬಟ್ ಪೇತ್ರನನ್ನು ನೀವು ಕರಿಬೇಕು. ಯಾರು ಹೇಳಿದ? ಕೊರ್ನೆಲ್ಯನು ತನ್ನ ಇಬ್ಬರು ಸೇವಕರಿಗೆ. ಅವರು ಹೋದರು, ಕರೀಲಿಕ್ಕೆ ಹೋದರು. ಕರೀಲಿಕ್ಕೆ ಹೋಗುವಾಗ ಪೇತ್ರನೇ ಮಧ್ಯಾಹ್ನದ 3 ಗಂಟೆಗೆ ಅವನ ಪ್ರಾರ್ಥನೆಗೊಳಗೆ ಒಂದು ದರ್ಶನ ಆಯಿತು. ಧ್ಯಾನ ಪರವಶನಾಗಿ ಕೂತ್ಕೊಂಡ ಒಂದು ಜೋಳಿಗೆ ಮೇಲಿಂದ ಕೆಳಗೆ ಬರ್ತಾ ಉಂಟು. ಕಡಿ ತಿನ್ನು ಅಂತ, ಅದರಲ್ಲಿ ಎಲ್ಲ ರೀತಿಯ ಪ್ರಾಣಿ ಪಕ್ಷಿ ಎಲ್ಲ ಇತ್ತು, ಕಡಿ ತಿನ್ನು. ಪೇತ್ರ ಹೇಳ್ತಾನೆ, ನಾನು ಅಶುದ್ಧವಾದ್ದನ್ನು ಯಾವುದು ಮುಟ್ಟುವುದಿಲ್ಲ. 3 ಸರ್ತಿ ಅವನಿಗೆ ಆಗ್ತದೆ, ದೇವರು ಶುದ್ಧ ಮಾಡಿದ್ದನ್ನು ನೀನು ಅಶುದ್ಧ ಅಂತ ಹೇಳಬೇಡ. ದೇವರು ಪ್ರತಿಯೊಬ್ಬ ಕುಲ, ಜನಾಂಗ, ಭಾಷೆಯ ಎಲ್ಲ ಜನರನ್ನು ಆತನ ರಕ್ತದಿಂದ ಶುದ್ಧೀಕರಿಸಿದ್ದಾನೆ. ಎಲ್ಲರೂ ಶುದ್ಧೀಕರಿಸಿದ್ದಾನೆ. ಬಿಕಾಸ್ ಲಿಮಿಟೇಷನ್ ಇನ್ ಮೈಂಡ್. ನಾವು ಯಾವುದರಲ್ಲಿ ಹುಟ್ಟುತ್ತೇವೆ ಅದೇ ಹುಟ್ಟುವಿಕೆಯ ಲಿಮಿಟೇಷನ್ಗಳು, ಸ್ಟ್ರಾಂಗ್ ಹೋಲ್ಡ್ಗಳು. ಇಲ್ಲಿ ದೇವದೂತನು ಕೊರ್ನೆಲ್ಯನಿಗೆ ಪ್ರಿಪೇರ್ ಮಾಡಿಬಿಡ್ತಾನೆ. ಕೊರ್ನೆಲ್ಯನ ಹಾರ್ಟ್ 99% ಅಲ್ಲ, 100% ದೇವರ ಮಾತಿಗೆ ಓಪನ್. ಈಗ ಪೇತ್ರನಲ್ಲಿ ಹೋಗ್ತಾನೆ. ಪೇತ್ರನಿಗೆ ಈ ದರ್ಶನ ಆಗುವಾಗ ದೇವರ ಆತ್ಮನ ಹೇಳ್ತಾನೆ, ನೋಡು ಯಾರೋ ಇಬ್ಬರು ಬಂದು ನಿನ್ನನ್ನು ಕರೀತಾ ಇದ್ದಾರೆ. ಆಗ ದೇವರಾತ್ಮ ಏನು ಹೇಳ್ತಾನೆ? ಓದಿರಿ 10ನೇದು 20ನೇ ವಚನ, ಆಕ್ಟ್ ಆಫ್ ಅಪೋಸ್ಟಲ್ 10 chapter 20 verse. ನೀನೆದ್ದು ಕೆಳಗಿಳಿದು ಏನು ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು. ಏನು ಹೇಳ್ತಾನೆ? ನೀನೆದ್ದು ಕೆಳಗಿಳಿದು ಏನು ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು, ನಾನೇ ಅವರನ್ನು ಕಳಿಸಿದ್ದೇನೆ ಎಂದು ಹೇಳಿದನು. ಯಾರು ಹೇಳಿದ? ದೇವರು. ಈಗ ನೀವು ಹೇಳ್ರಿ, ಅವ್ರನ್ನು ಕಳಿಸಿದೆ ಯಾರು? ಕಮನ್ ಅವ್ರನ್ನು ಕಳಿಸಿದೆ ಯಾರು? ಅವ್ರನ್ನು ಕಳಿಸಿದೆ ಯಾರು? ಕಳಿಸಿದೆ ಯಾರು? ಕೊರ್ನೆಲ್ಯ ಅಲ್ವಾ? ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಯಾರು ಕಳಿಸಿದ್ದು? ಕೊರ್ನೆಲ್ಯನು. ಬಟ್ ದೇವರು ಹೇಳ್ತಾ ಇದ್ದಾನೆ, ನಾನೇ ಅವರನ್ನು ಕಳಿಸಿದ್ದೇನೆ, ನಾನು ಕಳಿಸಿದವನು. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಮೇ ಬಿ ನೀವು ಇವತ್ತು ಬರ್ಬೋದು ಇಲ್ಲಿ, ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಎಂತ ದೇವರು ಕರ್ಕೊಂಡು ಬಂದಾನೆ? ನನ್ನ ಮಮ್ಮಿ ಬರುವುದಿಲ್ಲ ಅಂತ ಹೇಳ್ತಿರೋ ಫೋರ್ಸ್ ಮಾಡಿ ಕರ್ಕೊಂಡು ಬಂದಳು. ನಾನು ಹೇಳಿದೆ ಇವತ್ತು ಬರುವುದಿಲ್ಲ ಅಂತ, ಅದು ಕರ್ಕೊಂಡು ಬಂದರು. ಮಮ್ಮಿ ಕರ್ಕೊಂಡು, ನಾನೆಲ್ಲಿ? ದೇವರು ಕಳಿಸ್ಲಿಲ್ಲ ನನಗೆ, ನಾನು ಸಹ ಬರು. ನೋ, ಮೇ ಬಿ ಯಾರ ಮುಖಾಂತರ ನೀವು ಬಂದಿರಬಹುದು, ಮೇ ಬಿ ನೀವು ಡಿಸೈಡ್ ಮಾಡಿ ಬರಬಹುದು. ಬಟ್ ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಕಮನ್ ಹೇಳಿ, ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಪಕ್ಕದವರಿಗೆ ಹೇಳಿ, ದೇವರು ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ. 2-3 ಜನ ಕೇಳಿ, ದೇವರು ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ. ಕಮಾನ್. ದೇವರು ಒಬ್ಬನನ್ನು ಕರ್ಕೊಂಡು ಬರದಿದ್ದರೆ ಯಾರು ಬರಲಿಕ್ಕೆ ಆಗೋದಿಲ್ಲ. ಯಾಕೆ ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ? ಹಿ ವಾಂಟ್ಸ್ ಟು ಟಾಕ್ ಟು ಯು. ಆತನು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾನೆ. ಅಲ್ಲಿ ಪೇತ್ರ ಹೋಗ್ತಾನೆ, ಕೊರ್ನೆಲ್ಯನ ಮನೆಯಲ್ಲಿ ಮಾತಾಡುತ್ತಾನೆ. ಆತನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಯಾಕೆ ಇಳಿಯಿತು?
ಅವರ ಹೃದಯ ಓಪನ್ ಆಗಿತ್ತು. ದೇವರು ನಮ್ಮಲ್ಲಿ ಮಾತಾಡುತ್ತಾನಂತ. ಕೊರ್ನೆಲ್ಯನು ಏನು ಹೇಳ್ತಾನೆ? ಪೇತ್ರನು ಬಂದಾಗ, ದೇವರು ನಿನಗೆ ಅಪ್ಪಣೆ ಕೊಟ್ಟ ಎಲ್ಲ ಮಾತುಗಳನ್ನು ಕೇಳಲು ನಾವು ದೇವರ ಸನ್ನಿಧಾನದಲ್ಲಿ ಸಿದ್ಧವಾಗಿದ್ದೇವೆ. ಸಿಸ್ಟರ್ ವಿಲ್ಮ ಓದಿ 10ನೇ ಅಧ್ಯಾಯ, 10th chapter. Yes. ನಾನು ತಡ ಮಾಡದೆ ನಿನ್ನ ಹತ್ತಿರ ಕಳಿಸಿದೆನು, ನೀನು ಬಂದದು ಉಪಕಾರವಾಯಿತು. ಹೀಗಿರುವುದರಿಂದ ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲಾ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ ಅಂದನು. ರೆಡಿ ಇದ್ದಾರೆ. ಕೊರ್ನೆಲ್ಯ ಹೇಳ್ತಾ ಇದ್ದಾನೆ, ನಾನು ತಡ ಮಾಡದೆ ನಿನ್ನ ಹತ್ತಿರ ಕಳಿಸ್ತೇನೆ, ನೀನು ಬಂದದ್ದು ಉಪಕಾರವಾಯಿತು. ಪೇತ್ರನಿಗೆ ಹೇಳ್ತಾನೆ, ಹೀಗಿರುವುದರಿಂದ ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ. ಇಂಪಾರ್ಟೆಂಟ್, ನೀವು ಕೇಳುವಂಥದ್ದು. ನೀವು ಕೇಳುವುದಿಲ್ಲ, ನಿಮಗೆ ಅರ್ಥ ಆಗುವುದಿಲ್ಲ. ಅರ್ಧ ಕೇಳ್ತೀರಿ, ಅರ್ಧ ಕೇಳುವಿಕೆ ಯಾವಾಗಲೂ ಡೇಂಜರ್, ರೈಟ್? ಅರ್ಧ ಕೇಳುವಿಕೆ ಉಂಟು ನೋಡಿ, ವೆರಿ ಡೇಂಜರ್ ಅದು. ಮೊದಲೊಂದು ನಾನು ವಿಷಯ ಹೇಳಿದೆ, ಮೊದಲೆಲ್ಲ ಟಿ ವಿ, ವಾಟ್ಸಪ್ಪು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಟ್ವಿಟರ್ ಅದೆಲ್ಲ ಯಾವುದೂ ಇರಲಿಲ್ಲ. ಫೇಸ್ಬುಕ್ ಇರಲಿಲ್ಲ. ಸುಮಾರು 30 ವರ್ಷಗಳ ಹಿಂದೆ ಒಬ್ಬ ಫಾರಿನರ್ ಬಂದ, ಒಳ್ಳೆ ಗುಜರಾತಿಗೆ, ಡಿಲ್ಲಿಗೆ ಹೋಗಿ ಒಳ್ಳೆ ಚಪಾತಿ ತಿಂದ. ಕೆಲವರಿಗೆ ಚಪಾತಿ ಅಂದರೆ ಆಗೋದಿಲ್ಲ. ಇಲ್ಲಿ ಅವನಿಲ್ಲಿ ಫಸ್ಟ್ ಚಪಾತಿ ತಿಂದ ಅವನಿಗೆ ಭಾಳ ಖುಷಿ ಆಯಿತು. ಈ ಚಪಾತಿ ಮಾಡಲಿಕ್ಕೆ ನಾನು ಕಲಿಬೇಕು, ನಾನು ಹಿಂದೆ ಹೋಗುವಾಗ ಕಲಿತು ಹೋಗ್ಬೇಕಂತ ರಿಕ್ವೆಸ್ಟ್ ಮಾಡಿದ. ಯಾರೋ ನನಗೆ ಚಪಾತಿ ಮಾಡಲಿಕ್ಕೆ ಕಲಿಸಿ ಅಂತ. ಯಾರೋ ಹೇಳಿದರು, ನಾಳೆ 8 ಗಂಟೆಗೆ ಚಪಾತಿ ಹೇಗೆ ಮಾಡೋದಂತ ರೇಡಿಯೋದಲ್ಲಿ ಒಂದು ಪ್ರೋಗ್ರಾಮ್ ಬರ್ತದೆ, ನೀವು ಅದನ್ನು ಕೇಳಿ ಅದನ್ನು ಕಲಿಯಿರಿ ಅಂತ. ರೇಡಿಯೋ ಸ್ಟಾರ್ಟ್ ಆಯಿತು. ಓಕೆ, 1 ಕಿಲೋ ಗೋಧಿ ಹಿಟ್ಟನ್ನು ಒಂದು ತಪ್ಪಲೆಯಲ್ಲಿ ಏನು ಸರಿಯಲ್ಲ, ತಪ್ಪಲೆಯಲ್ಲಿ ತಗೊಳ್ರಿ. 1 ಕಿಲೋ ಗೋಧಿ ಹಿಟ್ಟು ತಗೊಂಡ, ರೆಡಿಯಾದ. ಅದೇ ರೀತಿ ಸ್ಟೋವನ್ನು ಹೊತ್ತಿಸಿರಿ, ಕಾವಲಿಯನ್ನು ಇಡೀರಿ, ಮೆಲ್ಲ ಇಡಿ, ಸ್ವಲ್ಪ ಬಿಸಿ ಆಗಲಿ ಅದು ಕಾವಲಿ ಮಾಡಿದ. ಈಗ ಅದಕ್ಕೆ ನೀರು ಹಾಕಿ ಅಂತ ಹೇಳಿದ. ನೀರು ಹಾಕಿ ಅಂತ ಹೇಳಿದ್ರು. ಕರ್ಪಣ್ಣನ ಫೋನ್ ಬಂತು. ರೇಡಿಯೋದವನು ನಿಲ್ಲಿಸ್ತಾನ? ರೇಡಿಯೋದವನಿಗೆ ಕರ್ಪಣ್ಣನ ಗುರ್ತಾ ಇಲ್ಲ, ರೈಟ್? ಯಾರು ನಿನ್ನದು ಪರಿಚಯ ಇಲ್ಲ. ಅವನೇ ಇಲ್ಲದ ಕೃಪಣ್ಣದು ಫೋನ್ ಬಂತು, ಎತ್ತದಿದ್ರೆ ಕೃಪಣ್ಣ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾನೆ. ಎತ್ತಿದ್ದು, ಕೃಪಣ್ಣ ಒಂಚೂರು ಬಿಸಿ ಇಡ್ಲಿ, ನಾನು ಬಿಸಿ ಇದ್ದೇನೆ, ಮತ್ತೆ ಮಾತಾಡ್ತೇನೆ. ನೀರು ಮಿಸ್ ಆಯಿತು. ಈಗ ಅದನ್ನು ಒಳ್ಳೆ ಮಾಡಿ ಕಲಸಿರಿ ಅಂತ ಹೇಳ್ದ. ಕಲಸ್ದ. ಆನಂತರ ಅದನ್ನು ಉಂಡೆ ಮಾಡ್ರಿ, ಒಳ್ಳೆ ಮಾಡಿ ಉಂಡೆ ಕೂಡ ಮಾಡಿದ. ಒಂದು ಲಾಟ್ನಿಗೆ ಅಲ್ಲಿ ಹಾಕಿ ಆ ಉಂಡೆಯನ್ನು ಒಳ್ಳೆ ಮಾಡಿ ಲಾಟಿರಿ, ಚಪಾತಿ ಮಾಡಿ, ಎಲ್ಲ ಹುಡಿ. ಅದನ್ನು ಬಿಸಿ ಕಾವಲಿಯ ಮೇಲೆ ಅದನ್ನು ಹಾಕಿರಿ. ಅವನು ಹೇಳ್ತಾ ಇದ್ದಾನೆ, ಆ ಹುಡಿಯನ್ನೇ ಹಾಕಿಬಿಟ್ಟ. ಓಕೆ, ಒಂದು ನಿರೀಕ್ಷೆ ಉಂಟು, ಖಂಡಿತ ಒಂದು ಮಿರಕಲ್ ಆಗ್ತದೆ, ರೈಟ್? ಖಂಡಿತ ಒಂದು ಮಿರಕಲ್ ಆಗೇ ಆಗ್ತದೆ. ಹಾಕಿದ, ಕಡೆಗೆ ಮೇಲೆ ಕೆಳಗೆ ಮಾಡಿ ಅಂತ ಹೇಳಿದ. ಬೇಕಾದರೆ ಎಣ್ಣೆ ಹಾಕ್ಬೋದು, ಇಲ್ಲಾಂದರೆ ಹೀಗೆಲ್ಲಿ ತಿನ್ಬೋದು. ಈಗ ಕಾವಲಿಯಿಂದ 5 ನಿಮಿಷ ಒಳ್ಳೆ ಮಾಡಿ ಕಾಯಿಸಿರಿ, ಈಗ ಬಿಸಿ ಬಿಸಿ ತಿನ್ನಿರಿ ಅಂತ. ಹುಡಿ ಬಾಯಿಗೆ ಹೋಯಿತು ಹೊರತು ಚಪಾತಿ ಬಾಯಿಗೆ ಹೋಗಲಿಲ್ಲ. ಕಡೆಗೆ ಹೇಳಿದ, ಇವರಿಗೆಲ್ಲ ಸರಿ ಇಲ್ಲ, ನಾವು ಇವರು ಹೇಳಿದ ಎಲ್ಲ ಮಾಡಿದ್ದೇವೆ, ರೈಟ್? ಎಲ್ಲಿ ಚಪಾತಿ ಆಯಿತು? ಅದೆಲ್ಲ ಬೋಗಸ್, ಅದು ಜನರಿಗೆ ಮಂಗ ಮಾಡುವುದು, ರೈಟ್? ಇವನೊಬ್ಬ ಅಪಪ್ರಚಾರಕವಾಗಿ ಹೊರಡ್ತಾನೆ ದೂರ ಎಲ್ಲ ಕಡೆಯಲ್ಲಿ. ಚಪಾತಿ ಒಬ್ಬರ ಪೊಕ್ಕಡೆ ಯಾವ ರೇಡಿಯೋಡ್ ಬರ್ಪೇನೆ, ಯಾನ್ ಪೂರ ಟ್ರೈ ಮಾಡಿದೆ, ನಾನೆಲ್ಲ ಟ್ರೈ ಮಾಡಿದ್ದೇನೆ. ಮಿರಕಲ್, ಅದು ಎಂತಿನ ಮಿರಕಲ್. ಕೆಲವರು ದೇವರ ರಾಜ್ಯದಲ್ಲಿ ಏನಾದರೂ ಮಿರಕಲ್ ಆಗ್ತದಂತ, ಇದು ಪುಣ್ಯಕ್ಷೇತ್ರ, ರೈಟ್? ದೇವದೂತ ಹೇಳಿದ, ಅವನು ಹೇಳುವ ಮಾತುಗಳನ್ನು ಕೇಳು, ರೈಟ್?
ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗ್ತದೆ. ಪ್ಲೀಸ್ ಗಾಡ್, ಯು ಮಸ್ಟ್ ಹಿಯರ್ ದ ವರ್ಡ್ ಆಫ್ ಗಾಡ್. ನೀವು ದೇವರ ವಾಕ್ಯವನ್ನು ಕೇಳಬೇಕು. ನೀವು ದೇವರ ವಾಕ್ಯವನ್ನು ಕೇಳಿದರೆ ಅದು ನಿಮ್ಮ ಒಳಗೆ ಫೇತನ್ನು ಪ್ರೊಡ್ಯೂಸ್ ಮಾಡ್ತದೆ. ನೀವು ಕೇಳುವುದಿಲ್ಲ ಅಂತ ಹೇಳಿದರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುವುದಿಲ್ಲ. ಸೈತಾನಿಗೆ ಏನು ಬೇಕಂತ ಹೇಳಿದರೆ ನೀವು ಕೇಳಿ ಅದನ್ನು ಅರ್ಥ ಮಾಡಿಕೊಳ್ಳಬಾರದು. ಯಾವಾಗ ನಿಮಗೆ ಅರ್ಥ ಆಗ್ತದೆ, ನಿಮ್ಮ ಇನ್ನರ್ ಪಿಕ್ಚರ್ ಚೇಂಜ್ ಆಗುತ್ತದೆ. ಹಲ್ಲೆಲೂಯಾ. ಯಾವಾಗ ನೀವು ವಾಕ್ಯವನ್ನು ಕೇಳ್ತೀರಿ, ನಿಮ್ಮ ಒಳಗೆ ವರ್ಗಾವಣೆ ಆಗ್ತದೆ, ನಿಮ್ಮ ಇನ್ನರ್ ಪಿಕ್ಚರನ್ನು ಬದಲಾಯಿಸ್ತದೆ. ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡುವುದಲ್ಲ, ಕೆಲವೊಮ್ಮೆ ನಾವು ವಾಕ್ಯವನ್ನು ಕೇಳಿ ಮೆಡಿಟೇಟ್ ಮಾಡಬೇಕು. ಅಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡಿದ್ರಾ? ಕಮಾನ್, ಕೊರ್ನೇಲ್ಯನ ಮನೆಯಲ್ಲಿ ಯಾರಾದರೂ ಪೇತ್ರ ದೇವದೂತ ಏನಾಡಿದ್ರು, ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿದಾನ? ಪ್ರಾರ್ಥನೆ ಮಾಡಬೇಕು. ದಿಸ್ ಇಸ್ ದ ರೀಸನ್ ಐ ವಿಲ್ ಪ್ರೇ. ಅವರು ಪ್ರಾರ್ಥನೆ ಮಾಡಿದಾರ, ದೇವರೇ ನಮಗೆ ಪವಿತ್ರಾತ್ಮ ವರವನ್ನು ಕೊಡು, ನಮಗೆ ರಕ್ಷಣೆ ಕೊಡು, ನಮ್ಮನ್ನು ರಕ್ಷಿಸು. ಏನು ಪ್ರೇಯರ್ ಮಾಡಲಿಲ್ಲ. ಅವರು ಖಾಲಿ ಕೇಳಿದರು. ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಏನು ಮಾಡಿದ್ದಾನೆ, ಯೇಸು ಕ್ರಿಸ್ತನು ಯಾಕೆ ಹೂಣಲ್ಪಟ್ಟನು, ಯೇಸು ಕ್ರಿಸ್ತನು ಯಾಕೆ ಪುನರುತ್ಥಾನಾದನು, ಕೇವಲ ಕೇಳಿದರು. ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರ ಇಳಿಯಿತು. ಪ್ರಾರ್ಥನೆ ಮಾಡಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರ ಇಳಿಯಿತು ಅಂತ ಹೇಳುವುದಿಲ್ಲ. ಇದೆಯಾ ಬೈಬಲಲ್ಲಿ? ಓದಿ 10ನೇ ಅಧ್ಯಾಯ 44ನೇ ವಚನ. 10 ಓದಿ, ಎಲ್ಲರೂ ಓದಿ, ಕಮಾನ್. ಪೇತ್ರನು ಈ ಮಾತುಗಳನ್ನು ಇನ್ನು ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಏನು, ಪ್ರಾರ್ಥನೆ ಮಾಡಿದವರೆಲ್ಲ ಪ್ರಾರ್ಥನೆ ಮಾಡಬೇಕು. ದೇರ್ ಇಸ್ ಎ ರೀಸನ್. ಇವತ್ತು ನಾವು ಹೊಸ ಒಡಂಬಡಿಕೆ ಪ್ರಾರ್ಥನೆ ಮಾಡುವುದು ದೇವರನ್ನು ತಿಳಿಯಲಿಕ್ಕೆ. ಪ್ರಾರ್ಥನೆ ಮಾಡುವುದು ದೇವರು ಯಾರಂತ ತಿಳಿಯುವುದು, ಆತನ ಪ್ರೀತಿ ಏನು, ಆತನ ಕೃಪೆ ಏನು. ರೈಟ್? ಯು ಮಸ್ಟ್ ನೋ ಗಾಡ್ ಥ್ರೂ ಎ ಪ್ರೇಯರ್. ಪ್ರಾರ್ಥನೆ ನಿನಗೆ ದೇವರನ್ನು ಪ್ರಕಟಿಸ್ತದೆ. ಪ್ರಾರ್ಥನೆ ನಿನಗೆ ದೇವರ ವಾಕ್ಯ ಅರ್ಥವಾಗುವಂತೆ ಹೆಲ್ಪ್ ಮಾಡುತ್ತದೆ. ಪ್ರಾರ್ಥನೆ ನಿನ್ನ ಮನೋನೇತರಗಳನ್ನು ಬೆಳಗಿಸ್ತದೆ. ಪ್ರಾರ್ಥನೆ ನೀನು ಅಂತರದ ಕಣ್ಣುಗಳನ್ನು ಕಂಗೊಳಿಸುವಂತೆ ಮಾಡುತ್ತದೆ. ಹಲೋ, ಯೇಸು ಸ್ವಾಮಿ ಹೇಳಿದ, ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನನ್ನ ಮಾತುಗಳನ್ನು ನಡೆಯುತ್ತೀರಿ. ಎಷ್ಟು ಮಂದಿ ಯೇಸುವನ್ನು ಪ್ರೀತಿ ಮಾಡುತ್ತೀರಿ? ಎಷ್ಟು ಮಂದಿ ನಂಬುತ್ತೀರಿ ಈಗ ಯೇಸು ನಿಮ್ಮ ಹತ್ರ ಮಾತಾಡುತ್ತಾನೆ ಅಂತ? ವಾಕ್ಯ ಒಳಗೆ ಪ್ರವೇಶಿಸಲಿ. ಒಳಗೆ ಪ್ರವೇಶಿಸಬೇಕಾದ್ರೆ ನೀವು ಕೇಳುವವರಾಗಬೇಕು. ಕೆಲವು ರೀಸನ್ಗಳಿರ್ಬೋದು, ಇದು ನಮ್ಮದಲ್ಲ. ಕೆಲವು ರೀಸನ್ಗಳಿರ್ಬೋದು. ನನಗೀಗ ಪ್ರಾಯ ಆಗಿದೆ, ಏನಾದಿದ್ರು ತಲೆ ಮೇಲೆ ಕೈ ಇಟ್ರೆ ಪಾಸ್ಟರ್ ಮುಗೀತು. ಮಕ್ಕಳು ಎನಿಸ್ತಾರೆ ಅದೆಲ್ಲ ಮಮ್ಮಿ ಡ್ಯಾಡಿಗೆ, ಅವರು ಕರೆಯುವುದು, ನಾನು ಬರುವುದು. ತಲೆಯಲ್ಲಿ ಏನೋ ಕುದುರೆ ಓಡ್ತಾ ಇರ್ತದೆ. ಕೆಲವರಿಗೆ ಪಾಪ ಒಳ್ಳೆ ನಿದ್ರೆ ಕೂಡ ಬರ್ತದೆ, ಸೌಂಡಲ್ಲಿ ಕೇಳಿ ಕೇಳಿ ಅಭ್ಯಾಸ ಆಗಿ. ಎಲ್ಲಿ ನಿದ್ರೆ ಬರ್ತಿದ್ದು, ಚರ್ಚಲ್ಲಿ ನಿದ್ರೆ ಬರ್ತದೆ. ಬಟ್ ನೀವು ಒಳ್ಳೆಯವರು, ರೈಟ್? ನೀವು ಯೇಸುವನ್ನು ಪ್ರೀತಿ ಮಾಡುವವರು. ಇಫ್ ಯು ಲವ್ ಜೀಸಸ್, ಯು ವಿಲ್ ಕೀಪ್ ಹಿಸ್ ವರ್ಡ್. ಇರಲಿ, ಯೇಸು ಸ್ವಾಮಿ ಹೇಳಿದ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ಯಾಕೆ ಮಾಡೋದಿಲ್ಲ? ಕಮಾನ್, ಪಕ್ಕದವರಿಗೆ ಹೇಳ್ರಿ, ಯೇಸುವನ್ನು ಸ್ವಾಮಿ ಸ್ವಾಮಿ ಅಂತ ಹೇಳಿಕೊಂಡು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಹೇಳುವುದನ್ನು ಯಾಕೆ ಮಾಡೋದಿಲ್ಲ? ಥ್ಯಾಂಕ್ ಗಾಡ್ ನೀನು ಮಾಡ್ತಾ ಇದ್ದೆ. ಪಕ್ಕದವರಿಗೆ, ಥ್ಯಾಂಕ್ ಗಾಡ್ ನೀನು ಮಾಡ್ತಾ ಇದ್ದೆ, ಅದು ಬರೆಯಲ್ಪಟ್ಟಿದೆ. ಹೇಳ್ರಿ, ಪಕ್ಕದವರಿಗೆ ಹೇಳ್ರಿ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ಯಾಕೆ ಮಾಡುವುದಿಲ್ಲ? ಹೇಳಿ, ಥ್ಯಾಂಕ್ ಗಾಡ್ ನೀನು ಮಾಡ್ತಾ ಇದ್ದೆ. ಓಕೆ, ಇಲ್ಲಿ ಓದುವ ನಾವು. ನೆಕ್ಸ್ಟ್ 47ನೇ ವಚನ ಕರೆಕ್ಟಾಗಿ ಕೇಳ್ರಿ. ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನ ಎಂಬುದನ್ನು ನಿಮಗೆ ತೋರಿಸ್ತೇನೆ.
ಪುನಃ ಓದಿ. ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನೆಂಬುದನ್ನು ನಿಮಗೆ ತೋರಿಸ್ತೇನೆ. ಓದಿ ನೆಕ್ಸ್ಟ್. ಅವನು ಆಳವಾಗಿ ಅಗೆದು, ಕಮನಡಿ, ಆಳವಾಗಿ ಅಗೆದು. ನಾನು ಆಗ ಒಂದು ಸ್ಟೋರಿ ಹೇಳಿದೆ ಅಲ್ಲ, ಇಬ್ಬರು ಅಗೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಅವನು ಆಳವಾಗಿ ಅಗೆದು, ಹೇಳ್ರಿ, ಆಳವಾಗಿ ಅಗೆದು. ಎಲ್ಲಿವರೆಗೆ ಅಗೆಯ್ತಾ ಇದ್ದಾನೆ? ಎಲ್ಲಿವರೆಗೆ? ಬಂಡೆ, ಹೇಳ್ರಿ, ಬಂಡೆ. ಬಂಡೆ ಬೇರೆ ಯಾರಲ್ಲ, ಕ್ರೈಸ್ಟ್. ಬಂಡೆ ಯಾರಲ್ಲ, ಪ್ರಕಟಣೆ. ಬಂಡೆ ಸ್ಪಿರಿಚುವಲ್ ರಿಯಾಲಿಟಿ. ಬಂಡೆ ಮಣ್ಣಿನ ಒಳಗಿರ್ತದೆ. ಈ ದೇಹ ಎಂಬುದು ನಿಮ್ಮ ಮಣ್ಣು, ರೈಟ್? ಈ ಮಣ್ಣಿನ ಒಳಗೆ ಬಂಡೆ ಇದೆ. ಈ ಮಣ್ಣಿನ ಒಳಗೆ ರೆವಲ್ಯೂಷನ್ ಇದೆ. ಈ ಮಣ್ಣಿನ ಒಳಗೆ ಸ್ಪಿರಿಚುವಲ್ ವರ್ಲ್ಡ್ ಇದೆ. ಈ ಮಣ್ಣಿನ ಒಳಗೆ ರೆಲ್ಮ್ ಆಫ್ ದ ಸ್ಪಿರಿಟ್ ಇದೆ. ಮಣ್ಣಿನ ಒಳಗೆ ಅನೇಕ ಒಳ್ಳೆಯ ಸಂಗತಿಗಳಿದೆ. ಪೆಟ್ರೋಲ್ ಎಲ್ಲಿ ಸಿಗ್ತದೆ? ಕ್ರೂಡ್ ಆಯಿಲ್ ಎಲ್ಲಿ ಸಿಗ್ತದೆ? ಗೋಲ್ಡ್ ಎಲ್ಲಿ ಸಿಗ್ತದೆ? ಟ್ರೆಷರ್ ಎಲ್ಲಿ ಸಿಗ್ತದೆ? ಎಲ್ಲ ನಿಮ್ಮ ಒಳಗೆ ಇದೆ. ಅಗಿಬೇಕು ಅಷ್ಟೇ, ಎಲ್ಲೆಲ್ಲಿ ಅಗಿಯುವುದಲ್ಲ, ರೈಟ್? ನಿಮ್ಮ ಒಳಗೆ ಅಗಿಬೇಕು. ವಾಕ್ಯದ ಮೂಲಕ ಒಳಗೆ ಅಗಿಬೇಕು. ಸಿ, ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನು. ಓಕೆ, ವಾಕ್ಯ ಕೇಳಿದ, ಅಗೆದ, ಅಗೆದ, ಮೆಡಿಟೇಟ್ ಮಾಡಿದ, ಮೆಡಿಟೇಟ್ ಮಾಡಿದ, ಮೆಡಿಟೇಟ್ ಮಾಡಿದ, ಮೆಡಿಟೇಟ್ ಮಾಡಿದ, ಅಂಟಿಲ್ ಎಲ್ಲಿವರೆಗೆ ಅಗೆದ? ಬಂಡೆ ಸಿಗುವವರೆಗೆ. ಒಮ್ಮೆ ಒಬ್ಬ ದೇವ ಸೇವಕನ ಹತ್ತಿರ ಒಂದು ಸಹೋದರಿ ಬಂದರು. ಕಂಪ್ಲೇಂಟ್ ಕೊಟ್ಲು, ಸೇವಕರೇ, ನನ್ನ ಮಗಳು ಸರಿ ಇಲ್ಲ. ಸೇವಕರೇ, ನನ್ನ ಮಗಳು ಕೆಲವೊಮ್ಮೆ 1 ಗಂಟೆ ರಾತ್ರಿ ಬರ್ತಾಳೆ, 1 o'clock. ಸೇವಕರೇ, ನನ್ನ ಮಗಳು ನನ್ನ ಒಂದು ಮಾತನ್ನು ಕೂಡ ಕೇಳುವುದಿಲ್ಲ. ಚರ್ಚಿಗೆ ಬಾ ಅಂತ ಕರೆದ್ರೆ ನೀನು ಹೋಗು, ನಾನು ಬರುವುದಿಲ್ಲ. ನನ್ನ ಮಗಳು ದಿನಕ್ಕೊಂದು ಬಾಯ್ ಫ್ರೆಂಡ್ ಮಾಡ್ತಾ ಇದ್ದಾಳೆ. ಹಲೋ, ಓಕೆ. ಆ ದೇವಸೇವೆ ಕೇಳಿದೆ, ಈಗ ಫುಲ್ಲು ನಿನ್ನ ಮಗಳ ವಿಷಯದಲ್ಲಿ ಏನು ತುಂಬಿದೆ? ನೆಗೆಟಿವ್ ಚಿತ್ರಣಗಳು, ನೆಗೆಟಿವ್ ಪಿಕ್ಚರ್, ನಕಾರಾತ್ಮಕ ಚಿತ್ರಣಗಳು, ನಕಾರಾತ್ಮಕ ಇಮ್ಯಾಜಿನೇಷನ್ಗಳು, ನಕಾರಾತ್ಮಕ ಕಲ್ಪನೆಗಳು. ಒಂದು ಪೆನ್ ತಗೋ, ಒಂದು ಪೇಪರ್ ತಗೋ, ಬರೀ ನನ್ನ ಮಗಳು ಒಳ್ಳೆಯವಳು, ನನ್ನ ಮಗಳು ಬ್ಯೂಟಿಫುಲ್, ಸುಂದರ, ನನ್ನ ಮಗಳು ನನ್ನ ಮಾತನ್ನೆಲ್ಲ ಕೇಳ್ತಾಳೆ, ನನ್ನ ಮಗಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ, ನನ್ನ ಮಗಳು ನನ್ನೊಟ್ಟಿಗೆ ಸಭೆಗೆ ಆರಾಧನೆಗೆ ಬರುತ್ತಾಳೆ. ಏನಾದರೂ ಕೆಟ್ಟದಿದೆಯಾ? ಎವ್ರಿಥಿಂಗ್ ಇಸ್ ಗುಡ್. Philippians 4:8 verse, what is good, what is pure, what is lovely, what is honorable, what is praiseworthy, think on that, meditate on that, picture on that, imagine on that, right? ಏನಿಲ್ಲ, ಚೇಂಜ್ ಮಾಡಿ. ಇದನ್ನು ಹೋಗಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಓದು. ಯಾವಾಗ? ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಡಾಕ್ಟರ್ ಬಳಿಗೆ ಹೋದರೆ ಹೇಳ್ತಾರಲ್ವಾ, ಟ್ಯಾಬ್ಲೆಟ್ ಬರೆದು ಕೊಡ್ತಾರೆ, 1 ವಾರದ್ದು, ರೈಟ್? ಟ್ಯಾಬ್ಲೆಟ್ ಬರೆದು ಕೊಡ್ತಾರೆ, ಇದು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಎಷ್ಟು ಕ್ರಮವಾಗಿ ಎಲ್ಲ ಟ್ಯಾಬ್ಲೆಟ್ ಉಂಟು. ಹೇಗೆ ಡಾಕ್ಟರ್ ಹೇಳಿದ್ದು ಫಾಲೋ ಮಾಡ್ತಾರೆ ಇಲ್ವಾ? ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಟೈಮ್ ಟು ಟೈಮ್. ಕೆಲವರು ಎಷ್ಟು ಡಿಸಿಪ್ಲಿನ್, ಎಷ್ಟು ವರ್ಷಗಳಿಂದ ಪಾಲಿಸಿ ಬರ್ತಾ ಇದ್ದಾರೆ. ಕೆಲವರು 30 ವರ್ಷಗಳಿಂದ, ಒಂದು ದಿನ ಕೂಡ ತಪ್ಪಿಸ್ತಿಲ್ಲ ಅವರು. ಹಲೋ,
ಅದೇ ರೀತಿ ಇದನ್ನು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಓದು. ಮಸ್ಟ್ ನಿನಗೆ ಯಾವಾಗ ಅದು ಸಿಗ್ತದೆ ಒಳಗೆ, ಆಗ ನನ್ನ ಹತ್ರ ಬಾ. ಕೆಲವು ದಿನ ಹೋಯಿತು, ಈಕೆ ಕಮಿಟ್ ಮಾಡಿದಳು, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಅದನ್ನು ಓದ್ತಾ ಇದ್ದಾಳೆ. ಓ, ನನ್ನ ಮಗಳು ಒಳ್ಳೆಯವಳು, ನನ್ನ ಮಗಳು ಸುಂದರವಾಗಿ, ನನ್ನ ಮಗಳು ಬಹಳ ಒಳ್ಳೆಯವಳು, ನನ್ನ ಮಗಳು ನನ್ನ ಎಲ್ಲ ಮಾತುಗಳನ್ನು ಕೇಳ್ತಾಳೆ. ಓ, ಆಕೆ ಕರ್ತನನ್ನು ಆರಾಧಿಸ್ತಾಳೆ. ಕೆಲವು ದಿನ ಆದ ನಂತರ ಆ ಸಹೋದರಿ ಓಡಿ ಬಂದಳು. ನನಗೆ ಸಿಕ್ಕಿತ್ತು, ನನ್ನ ಮಗಳು ಒಳ್ಳೆಯವಳು, ನನ್ನ ಮಗಳು ಬಹಳ ಸುಂದರವಾಗಿದ್ದಾಳೆ, ನನ್ನ ಮಗಳು ಆಕ್ಟಿವ್ ಆಗಿದ್ದಾಳೆ, ನನ್ನ ಮಗಳು ನನ್ನ ಎಲ್ಲ ಮಾತುಗಳನ್ನು ಕೇಳ್ತಾಳೆ. ಒಳಗೆ ಏನು ಮಾಡಿದ್ರು ಆ ಪಿಕ್ಚರ್ ಬಂದಿದೆ. ಬಂಡೆ ಸಿಕ್ಕಿತ್ತು, ಪ್ರಕಟಣೆ ಸಿಕ್ಕಿತ್ತು. ಈಗ ಸೇವಕ ಹೇಳಿದ, ಕಮ್ ಲೆಟ್ಸ್ ಪ್ರೇ, ಈಗ ಪ್ರಾರ್ಥನೆ ಮಾಡು. ತಂದೆ, ಭೂಲೋಕದಲ್ಲಿ ಬೇಡಿಕೊಳ್ಳತಕ್ಕ ಯಾವುದೇ ಒಂದು ಕಾರ್ಯದ ವಿಷಯವಾಗಿ ಇಬ್ಬರು ಒಂದು ಮನಸ್ಸುಳ್ಳವರಾಗಿದ್ದಾರೆ, ಅದು ಪರಲೋಕದಿಂದ ಆಗುವುದು. ತಂದೆ, ನಾನು ನೋಡ್ತಾ ಇದ್ದೇನೆ, ಈಕೆ ನೋಡ್ತಾ ಇದ್ದಾಳೆ, ಪವಿತ್ರಾತ್ಮ ನೀನು ನೋಡ್ತಾ ಇದ್ದಿ. ಈ ಮಾತನ್ನು ಕನ್ಫರ್ಮ್ ಮಾಡು. ಪ್ರಾರ್ಥನೆಯಲ್ಲಿ ಏನೇನೋ ಪ್ರಾರ್ಥನೆ ಮಾಡಿದಿರೋ ನಂಬಿರಿ, ಅದು ಸಿಗ್ತದಲ್ಲ, ಸಿಕ್ಕಿದೆ, ಇಟ್ ಇಸ್ ಡನ್. ಆಕೆ ಸಂತೋಷದಿಂದ ಮನೆಗೆ ಹೋದಳು, ಪ್ರೈಸ್ ಮಾಡಿದಳು, ಸೀದಾ ಚರ್ಚಿಗೆ ಹೋದಳು. ಯಾವತ್ತು ಮಗಳನ್ನು ಬಾ ಅಂತ ಕರೀಲೇ ಇಲ್ಲ. 2-3 ದಿನ ಆಗುವಾಗ ಮಗಳು ಚರ್ಚಲ್ಲಿದ್ದಾಳೆ, ಮಗಳು ಆರಾಧನೆ ಮಾಡ್ತಾ ಇದ್ದಾಳೆ. ಮಗಳು ಹೇಳ್ತಾನೆ, ಮಮ್ಮಿ ಐ ಆಮ್ ಸೋ ಸಾರಿ, ನಿನಗೆ ಎಷ್ಟು ನಾನು ಮಿಸ್ಟೇಕ್ ಮಾಡಿದೆ, ಎಷ್ಟು ನಿನಗೆ ನಾನು ಹೇಟ್ ಮಾಡಿದೆ, ನನಗೆ ಏನೇನೋ ಆಗ್ತಾ ಇತ್ತು, ಐ ಆಮ್ ಸೋ ಸಾರಿ. ಈಕೆ ಏನು ಒಳಗಿಂದ ಚಿತ್ರಣವನ್ನು ಮಾಡಿದಳು. ಚಿತ್ರಣ ಒಂದೇ ದಿನದಲ್ಲಿ ಬರುವುದಿಲ್ಲ. ಚಿತ್ರಣ ಬರಬೇಕಾದ್ರೆ ನೀನು ಆಳವಾಗಿ ಅಗೆಯಬೇಕು, ಆಳವಾಗಿ ಅಗೆಯಬೇಕು, ಆಳವಾಗಿ ಅಗೆಯಬೇಕು. ಎಲ್ಲಿ ಅಗೆಯುವುದು? ಒಳಗೆ. What you believe, if you give good picture, then Holy Spirit will bring out. ಯಾಕೆ ನೋವನ ಕಾಲದಲ್ಲಿ ಕೆಟ್ಟದನ್ನು ತುಂಬಿತ್ತು? ಯಾಕೆ ತುಂಬಿತ್ತು? ಏನು ನೀನು ಒಳಗೆ ಚಿತ್ರಣ ಮಾಡಿದೆಯಲ್ಲ, ಪವಿತ್ರಾತ್ಮ ನಿಮ್ಮ ಒಳಗಿಂದ ಹೊರಗೆ ಕೆಲಸ ಮಾಡುವುದು. ನೀವು ಒಳಗೆ ತಪ್ಪು ಪಿಕ್ಚರ್ ಕೊಟ್ಟರೆ, ತಪ್ಪಾದ ಆತ್ಮ ನಿಮ್ಮ ಒಳಗಿಂದ ಮ್ಯಾನಿಫೆಸ್ಟ್ ಆಗಿ ಯಾವುದೆಲ್ಲ ನೀವು ನೋಡ್ತೀರೋ ಅದೆಲ್ಲ ಆಗುವಾಗೆ ಡೊಮಿನೇಟ್ ಮಾಡ್ತಾನೆ. ಓದಿರಿ 6ನೇ ಅಧ್ಯಾಯ 5ನೇ ವಚನ, ಆದಿಕಾಂಡ. ಓದಿರಿ. Then the Lord saw that the wickedness of man was great in the earth, and that every intent of the thoughts of his heart was only evil continually. Evil continually. Evil continually. Mark this word, continually. Imagination of their heart. ಅದೇ ಟ್ರಾನ್ಸ್ಲೇಷನ್ ಇದ್ದರೆ ಓದಿರಿ. Imagination of their heart. Thoughts ಅಂದರೆ imagination. Imagination of their heart, evil continually. ಸಿಕ್ಕಿದ್ದಾರೆ ಬೇಕಾ? King James version. And God saw that, ಇಲ್ಲಿ ಕೇಳಿ, God saw that the wickedness of man was great in the earth, and that every imagination, every picture, ಪ್ರತಿಯೊಂದು ಕಲ್ಪನೆ, ಹೆಂಡತಿ ಗಂಡನ ವಿಷಯದಲ್ಲಿ ರಾಂಗ್ ಕಲ್ಪನೆ. ಒಂದು ಸಹೋದರಿ ಬಂದಳು, ಅಷ್ಟೇ ಅವರು ನೋಡುವಾಗ ಗೊತ್ತಾಗ್ತದೆ, ನನಗೆ ಭಯ ಆಗ್ತದೆ, ಇವತ್ತು ನನಗೆ ಪೆಟ್ಟು ಹಾಕ್ತಾನೆ ಹಾಕಿಬಿಟ್ಟ. ಯಾಕೆ ಹಾಕಿದ? ಈಕೆಯ ಫಿಯರ್, ಈಕೆಯ ರಾಂಗ್ ಇಮ್ಯಾಜಿನೇಷನ್. ಆ ದುರಾತ್ಮ ಹೋಗಿ ಏನು ಮಾಡ್ತಾನೆ, ಈಕೆಯ ಮುಖಾಂತರ ಹೋಗಿ ಅವನು ಕುಟ್ಟುತ್ತಾನೆ, ಕುಟ್ಟು ರಡ್ಡು ಪಾಡು. ಅರ್ಥ ಆಗ್ತಾ ಇದೆಯಾ? ಯೋಬನು ಹೇಳ್ತಾನೆ ಗೊತ್ತಾ ನಿಮಗೆ, ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸು. ನಾನು ಯಾವುದಕ್ಕೆ ಭಯ ಪಡುತ್ತೇನೋ, ಯಾವುದಕ್ಕೆ ಭಯದ ಪಿಕ್ಚರ್ ಮಾಡ್ತೇನೋ ತಪ್ಪದೆ ಬರುವುದು. ಕೆಲವರಿಗೆ ಕ್ಯಾನ್ಸರ್ನ ಭಯ. ಯಾಕೆ ಕ್ಯಾನ್ಸರ್ನ ಭಯ?
ಅವರು ಇದ್ದ ರೀಲ್ಸ್ಗಳಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಹುಡುಕ್ತಾರೆ. ಯಾವುದು ವಾಕ್ಯವನ್ನು ಕೇಳಿ ಅವರ ಇಮ್ಯಾಜಿನೇಷನ್ ಚೇಂಜ್ ಮಾಡುವ ಬದಲು ಯಾವುದ್ಯಾವುದೋ ಕಸವನ್ನು ತುಂಬಿಸ್ತಾರೆ. ಮನೆಯಲ್ಲಿ ಸೀರಿಯಲ್ ಅಲ್ಲಿ ಇರುವುದು ಏನು? ಅತ್ತೆ ಸೊಸೆ, ಅವರು ಗೊತ್ತಿಲ್ಲ. ಅದು ನೋಡಿ 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 ಇವರ ಇಮ್ಯಾಜಿನೇಷನ್ ಚೇಂಜ್ ಆಗಿ ಬೆಳಿಗ್ಗೆ ಸಂಜೆ ರಿಪೀಟ್ ನೋಡಿ 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 ಕಡೆಗೆ ಮನೆಯಲ್ಲಿ ಅದೇ ಸೀನ್ ಕ್ರಿಯೇಟ್ ಆಗ್ತದೆ. ಅದೇ ಸೀನ್ ಕ್ರಿಯೇಟ್ ಆಗ್ತದೆ. ಯಾರೋ ಒಬ್ಬನು ಕಲ್ಪನೆ ಮಾಡಿದ್ದಾನೆ, ಯಾರೋ ಒಬ್ಬನು ಹಣಗೋಸ್ಕರ ಕಲ್ಪನೆ ಮಾಡಿ ಬರೆದಿದ್ದಾನೆ, ಎಂಟರ್ಟೈನ್ಮೆಂಟ್ ಅಂತ. ಗರ್ ಕಿ ಕಹಾನಿ ಒಂದು ಇಟ್ಟು ಬಿಟ್ಟ. ಓದಿದೆ, ಕೇಳಿದ್ದೀರಾ? ಒಂದು ಸೀರಿಯಲ್ ಬರ್ತಿತ್ತು ಸುಮಾರು 20 ವರ್ಷಗಳ ಹಿಂದೆ, ಗರ್ ಕಿ ಕಹಾನಿ. ಎಷ್ಟು ಮಂದಿ ಕೇಳಿದ್ದೀರಿ? ನೆನಪಿದೆ. ನೆಕ್ಸ್ಟ್ ಅದು ನೋಡಿ ನೋಡಿ ಪ್ರತಿಯೊಂದು ಗರ್ ಕಿ ಕಹಾನಿ. ಅದು ಅಂದ್ರೆ ಮನೆಯ ಕತೆ ಅಂತ. ವರ್ಷ ನೋಡಿದ್ರೆ ಏನಾಗ್ತದೆ? ಏನಾಗುದಿಲ್ಲ. ನೋಡಿದ್ರೆ ಕಡೆಗೆ ನೀವು ರಾಂಗ್ ಆಗಿ ಅಗೀತೀರಿ. ರಾಂಗ್ ಇಮ್ಯಾಜಿನೇಷನ್, ರಾಂಗ್ ಸಂಗತಿಗಳು, ಡೌಟ್, ಅನ್ಬಿಲೀಫ್ ಮ್ಯಾನಿಫೆಸ್ಟ್ ಆಗ್ತದೆ. ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನೋ ದೇವರನ್ನು ಮಧ್ಯೆಗೆ ತರಬೇಡಿ. ದೇವರು ನಿಮಗೆ ಬದುಕಲಿಕ್ಕೆ ವಾಕ್ಯ ಕೊಟ್ಟಿದ್ದಾನೆ, ದೇವರು ನಿಮಗೆ ಮಾತು ಕೊಟ್ಟಿದ್ದಾನೆ. ಅಪ್ ಟು ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ದೇವರ ಮೇಲೆ. ದೇವರಿತ್ತು ಎನ್ನ ಇಲ್ಲ ಇಂಚ ಹಾಪುಂಡ ಮಾಮಿ ಇಂಚಿ ಒಂದು ಮಾಮಿ ತಿಕ್ಕೋಣ. ಮಾಮಿ ತಿಕ್ಕರೆ ಸೀರಿಯಲ್ ಪ್ರಾಬ್ಲಮ್. ಮಾಮಿ ಎಡ್ಡೆ. ಅವ್ರಿಗೆ ಹೇಳ್ಬಹುದಿತ್ತು, ಇಂಥ ಮಗಳು ಹುಟ್ಟುವುದಕ್ಕಿಂತ ಒಳಗೆ ಚೇಂಜ್ ಮಾಡಿದಳು, ಇಮ್ಯಾಜಿನೇಷನ್ ಚೇಂಜ್ ಮಾಡಿದ್ರು. ಮೊನ್ನೆ ಒಂದು ನನಗೆ ಮೆಸೇಜ್ ಹಾಕಿದ್ದೆ, ಒಂದು ಸಹೋದರಿ ನನಗೆ ಮೆಸೇಜ್ ಹಾಕಿದ್ರು, ಪಾಸ್ಟರ್ ನನ್ನ ಮಗ 12 ವರ್ಷದವನು, ಅಸ್ತಮ ತುಂಬ ಟ್ರೀಟ್ಮೆಂಟ್ ಕೊಟ್ಟೆವು, ತುಂಬ ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋದೆವು, ಹುಷಾರಾಗಲಿಲ್ಲ. ಡಾಕ್ಟರ್ ಹೇಳಿದ್ರು ಅವನ ಲಂಗ್ಸ್ಗಳು ಹೋಗಿದೆ, ಅದು ಸರಿ ಇಲ್ಲ. ನಾನು ತುಂಬ ಭಯದಲ್ಲಿರುವಾಗ ನೀವು ಶುಕ್ರವಾರ ದಿವಸ ಮೆಸೇಜ್ ಅನ್ನು ಪ್ರೀಚ್ ಮಾಡಿದಿರಿ. ರೀಸೆಂಟ್ಲಿ 2 ತಿಂಗಳ ಹಿಂದೆ ನಾನು ಅದನ್ನು ಸೋಮವಾರ ದಿವಸ ಕೇಳಿದೆ. ನಿನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು, ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿಸಲ್ಪಡುವರು. ಅದನ್ನು ನಾನು ಬರೆದೆ, ಪುನಃ ಬರೆದೆ, ಪುನಃ ಬರೆದೆ. ಒಂದೇ ಮಾತನ್ನು ನನ್ನ ಮಗನ ಮೇಲೆ ಮಾತಾಡಿದೆ, ನನ್ನ ಮಗನಿಗೆ ಅಧಿಕ ಸುಕ್ಷೇಮವಿರುವುದು, ನನ್ನ ಮಗನು ಯೆಹೋವನಿಂದ ಶಿಕ್ಷಿಸಲ್ಪಡುವನು. ಎಷ್ಟು ಸರ್ತಿ ಆಗ್ತದೆ ಅಷ್ಟು ಸರ್ತಿ ಹೇಳಿದೆ, ಬರೆದೆ. ಆಕೆ ಇಮ್ಯಾಜಿನೇಷನ್ ಚೇಂಜ್ ಆಯಿತು ಮಗನ ವಿಷಯದಲ್ಲಿ. ನೆಕ್ಸ್ಟ್ ಚೆಕಪ್ಗೆ ಹೋಗುವಾಗ ಡಾಕ್ಟರ್ ಹೇಳ್ತಾನೆ, ಅವನೆಲ್ಲ ನಾರ್ಮಲ್ ಇದ್ದಾನೆ, ಯಾಕೆ ಭಯ ಪಡ್ತೀರಿ? ಅಸ್ತಮಸ ಇಲ್ಲ, ಏನಿಲ್ಲ, ಲಂಗ್ಸ್ ಎಲ್ಲ ಕ್ಲಿಯರ್ ಇದೆ. ಚೇಂಜ್ ಎಲ್ಲಿ ಆದದ್ದು? ಚೇಂಜ್ ಮಮ್ಮಿ ಅನ್ನಿಸ್ತಾಳೆ, ಮಗಳು ಚೇಂಜ್ ಆಗಬೇಕು. ದೇವರು ಹೇಳ್ತಾನೆ, ಮಮ್ಮಿ ನೀನು ಚೇಂಜ್ ಆಗು, ಮಗಳು ಚೇಂಜ್ ಆಗ್ತಾಳೆ. ಹೆಂಡತಿ ಅನ್ನಿಸ್ತಾನೆ, ಗಂಡ ಚೇಂಜ್ ಆಗಬೇಕು. ಗಂಡ ಎನ್ತಾನೆ, ಹೆಂಡತಿ ಚೇಂಜ್ ಆಗಬೇಕು. ದೇವರು ಹೇಳ್ತಾನೆ, ಮೊದಲು ನೀನು ಚೇಂಜ್ ಆಗು, ಉಳಿದೆಲ್ಲರೂ ಚೇಂಜ್ ಆಗ್ತಾರೆ. ಹಲೋ, ಇದ್ದೀರಾ ಇಲ್ಲಿ? ಕುಟುಂಬದಲ್ಲಿ, ದಾಂಪತ್ಯದಲ್ಲಿ ನೀವು ಸುಖ ಸಮಾಧಾನದಲ್ಲಿ ಜೀವಿಸಬೇಕಾದ್ರೆ ಯು ನೀಡ್ ಹೆಲ್ತಿ ವರ್ಡ್ ಇನ್ ಯುವರ್ ಸ್ಪಿರಿಟ್. ಇಡೀ ದಿನ ಸಿಕ್ಕಿದವರು ತಪ್ಪು ಹುಡುಕುತ್ತಾ ಕೂತ್ಕೊಳ್ಳೋದಲ್ಲ. ಎಷ್ಟಂತ ತಪ್ಪು ಹುಡುಕಿ ಟೈಮ್ ವೇಸ್ಟ್ ಮಾಡ್ತಿ, ರೈಟ್? ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಪಾಸ್ಟ್ ಸರಿ ಇಲ್ಲ, ಲೀಡರ್ ಸರಿ ಇಲ್ಲ, ಮಮ್ಮಿ ಸರಿ ಇಲ್ಲ, ಅಲ್ಲಿ ಯಾರು ಸರಿ ಇಲ್ಲ. ನಾನು ಮನೆಯಲ್ಲಿ ಆನ್ಲೈನ್ ನೋಡ್ತೇನೆ. ಡಿಸೆಪ್ಷನ್, ಸೆಲ್ಫ್ ಪಿಟಿ.
ಸ್ವ ಇಚ್ಛಾಪರನು ಅಂತ ಬೈಬಲ್ ಹೇಳ್ತದೆ. ಒಂದು ವಚನ ಹೇಳ್ತದೆ, ಓದಿರಿ. 18ನೇ ಅಧ್ಯಾಯ 1ನೇ ವಚನ, ಪ್ರಭುರು ಜ್ಞಾನೋಕ್ತಿ. ಜನರಲ್ಲಿ ಸೇರದವನು ಸ್ವ ಇಚ್ಛಾನುಸಾರ ನಡೆಯುತ್ತಾ ಸಮಸ್ತ ಸುಜ್ಞಾನಕ್ಕೆ ರೇಗುವನಂತೆ. ಏನು ಮಾತಾಡಿದ್ರು ರೇಗುವನು. ಎ ಮ್ಯಾನ್ ಹೂ ಐಸೋಲೇಟ್ಸ್ ಹಿಮ್ಸೆಲ್ಫ್ ಸೀಕ್ ಹಿಸ್ ಓನ್ ಡಿಸೈರ್. ಐಸೋಲೇಟ್ ಅಂದರೆ ನಾನು ಪ್ರತ್ಯೇಕವಾಗಿ ಒಬ್ಬನಿರ್ತೀನಿ, ಯಾರು ಬೇಡ ನನಗೆ, ಯಾರು ಸರಿ ಇಲ್ಲ. ಐಸೋಲೇಟ್. And rage against all wise judgment. ಯಾವತ್ತು ನೀವು ನಿಮ್ಮನ್ನು ಐಸೋಲೇಟ್ ಮಾಡಿದಾಗ, ನಿಮ್ಮನ್ನು ಒಬ್ಬರೇ, ಯಾರಿಗೂ ನಾನು ಮೀಟ್ ಆಗುದಿಲ್ಲ ಅಂತ ಹೇಳುವಾಗ ಪರಿಸ್ಥಿತಿ ಚೇಂಜ್ ಆಗುವುದಿಲ್ಲ. ಸೈತಾನನು ನಿಮ್ಮನ್ನು ಸಪರೇಟ್ ಮಾಡುತ್ತಾನೆ, ಅವನ ಥಾಟ್ಸ್ಗಳನ್ನು ಹಾಕ್ತಾನೆ ಆತನು. ಯಾವಾಗ ನೀವು ವರ್ಡನ್ನು ನಿಮ್ಮ ಒಳಗೆ ಸ್ವೀಕರಿಸ್ತೀರಿ, ಆಗ ದೇವರು ಅನೇಕರ ಹೃದಯದಲ್ಲಿ ನಿಮಗೆ ದಯ ಹುಟ್ಟಿಸ್ತಾನೆ, ಅನೇಕರ ಬಾಯನ್ನು ನಿಮಗೋಸ್ಕರ ಮುಚ್ಚುತ್ತಾನೆ. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದ್ರು, ರೈಟ್? ನೆಬೂಕದ್ನೆಚ್ಚರನ ಕಾಲದಲ್ಲಿ ಅನೇಕ ಶಿಕ್ಷೆಗಳಿದ್ದವು. ಒಂದು ಶಿಕ್ಷೆ ಏನಂತ ಹೇಳಿದ್ರೆ ಉರಿಯುವ ಬೆಂಕಿಯಲ್ಲಿ ಹಾಕುವುದು. ಇನ್ನೊಂದು ಶಿಕ್ಷೆ ಏನಂತ ಹೇಳಿದ್ರೆ ಸಿಂಹಗಳಿಗೆ ಹಸಿವಲ್ಲಿ ಹಾಕುವುದು, ಸರಿ ಹೊಟ್ಟೆಗೆ ಕೊಡದೆ. ಮತ್ತು ಕೈದಿಯನ್ನು ಏನು ಮಾಡೋದಂದ್ರೆ ಸಿಂಹದ ಗವಿಯಲ್ಲಿ ಹಾಕುವುದು. ಆ ಮನುಷ್ಯನು ಗವಿಗೆ ಹಾರುವ ಮುಂಚೆ ಹರಿದು ಬಿಚ್ಚಿ ಆ ವ್ಯಕ್ತಿಯ ಮೂಳೆ ಒಬ್ಬನ ಕೈಯಲ್ಲಿ, ಕೈ ಒಬ್ಬನ ಒಂದು ಸಿಂಹದ ಕೈಯಲ್ಲಿ ಹರಿದು ತಿಂತಾ ಇದ್ದು. ಮೂಮೆಂಟ್ ದಾನಿಯೇಲನು ಸಿಂಹದ ಗವಿಯಲ್ಲಿ ಹೋದಾಗ ಸಿಂಹಗಳು ಆರಾಮ್ಸೆ ಮಲಗಿದೆ, ಅವರ ಮಧ್ಯದಲ್ಲಿ ದಾನಿಯೇಲನು ಕೂಡ ಮಲಗಿದ್ದಾನೆ. ರಾಜನಿಗೆ ನಿದ್ರೆ ಬರಲಿಲ್ಲ. ಇಷ್ಟು ಒಳ್ಳೆಯ ವ್ಯಕ್ತಿ, ಕಡೆಗೆ ಆತನು ಕೂಡ ಉಪವಾಸ ಮಾಡ್ತಾನೆ. ಆತನು ಆನಂದ ಲಹರಿಯನ್ನು, ಎಂಟರ್ಟೈನ್ಮೆಂಟ್ ಎಲ್ಲವನ್ನು ಸ್ಟಾಪ್ ಮಾಡ್ತಾನೆ. ಬೆಳಿಗ್ಗೆ ಹೋಗಿ ಹೇಳ್ತಾನೆ, ದಾನಿಯೇಲನೇ, ನಿನ್ನ ದೇವರು ನಿನ್ನನ್ನು ರಕ್ಷಿಸಲು ಶಕ್ತನಾದನು. ಇಮಿಡಿಯೇಟ್ಲಿ ದಾನಿಯೇಲ ಹೇಳ್ತಾನೆ, ಅರಸನೇ ಚಿರಂಜೀವಿಯಾಗಿರು. ಸೈತೇ ಬೋಲ ಅಂತ ಹೇಳಲಿಲ್ಲ, ಸತ್ಯ ಹೋಗು ಅಂತ. ಫಸ್ಟ್ ನಮ್ಮ ಹೃದಯ ಹೇಗಿದೆ ಅದು ಇಂಪಾರ್ಟೆಂಟ್. ಅರಸನೇ ಚಿರಂಜೀವಿಯಾಗಿರು ಅಂದರೆ ಲಾಂಗ್. ನಾನು ಆತನ ದೃಷ್ಟಿಯಲ್ಲಿ ನಿರ್ಮಲನಾದ್ದರಿಂದ ಅವನು ತನ್ನ ದೂತರನ್ನು ಕಳುಹಿಸಿ ಸಿಂಹದ ಬಾಯಿಯನ್ನು ಕಟ್ಟಿದನು. ಯಾರ ಬಾಯಿಯನ್ನು ಕಟ್ಟಿದನು? ಸಿಂಹದ ಬಾಯಿಯನ್ನು. ದಾನಿಯೇಲ ನ್ಯಾಚುರಲ್ ನೋಡಲಿಲ್ಲ, ದಾನಿಯೇಲ ಸ್ಪಿರಿಚುವಲ್ ನೋಡಿದ. ದೇವದೂತರು ಎಲ್ಲಿದ್ದಾರೆ? ಇನ್ ದ ಸ್ಪಿರಿಚುವಲ್ ವರ್ಲ್ಡ್. ನಿಮ್ಮ ನಾಲಿಗೆಯಲ್ಲಿ ದೇವದೂತರನ್ನು ಬಿಡುಗಡೆ ಮಾಡ್ತೀರೋ, ಇನ್ನೊಂದು 4 ಸೈತಾನನ್ನು ಬಿಡುಗಡೆ ಮಾಡ್ತೀರೋ? ಎನ್ನ ಅತ್ತೆನ ನಾಲೆ ಈ ತುದ್ದ, ಅವಳಿಗೆ ಯಾಕಾಗ್ತದೆ ಮಾತಾಡು ಮಾತಾಡು ಮಾತಾಡು, ಮಾತಾಡಿದಷ್ಟು ಸಾಕಾಗುದಿಲ್ಲ ಸೊಸೆಗೆ ವಿರುದ್ಧವಾಗಿ. ಅದರ ಬದಲು ಹೇಳು, ಅತ್ತೆಯಿಂದ ನನಗೆ ಶುಭವೇ ಉಂಟಾಗುತ್ತದೆ. ಕೆಲವರು ಹೇಳಿದ್ರು, ನಾನು ಯಾರಿಗೂ ಇವತ್ತು ಬೇಡ. ಹೇಳು, ನಾನು ಎಲ್ಲರಿಗೂ ಬೇಕಾದವನು, ನಾನು ಲೋಕಕ್ಕೆ ಬೆಳಕು, ಭೂಮಿಗೆ ಉಪ್ಪು. ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ನೀವು ಎಷ್ಟು ಹೇಳ್ತೀರಿ ನಾನು ಯಾರಿಗೂ ಬೇಡ, ನಾನು ಟೀಚರ್ಗಳಿಗೂ ಬೇಡ, ಪ್ರಿನ್ಸಿಪಲ್ಗಳಿಗೂ ಬೇಡ, ಕೆಲಸಕ್ಕೆ ಹೋದಲ್ಲಿ ಬಾಸಿಗೂ ಬೇಡ, ನನ್ನ ಕಲಿಗೂ ಕೂಡ ಬೇಡ, ಇವತ್ತು ನನ್ನ ಹಸ್ಬೆಂಡ್ಗೂ ನನ್ನ ಪಾಸ್ಟ್ರಿಗೂ ನಾನು ಬೇಡ ಆಗಿದ್ದೇನೆ. ಇವತ್ತು ಯಾಕೆ ಹೇಳ್ತೀರಿ ಹಾಗೆ? ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ಅರೈಸ್ ಅಂಡ್ ಶೈನ್. ರೈಟ್? ಹೇಳಿ, ನಾನು ಎಲ್ಲರಿಗೂ, ಯಾರಿಗೆ ಟಾರ್ಚ್ ಬೇಡ? ಕತ್ತಲೆಯಲ್ಲಿ ಎಲ್ಲರಿಗೆ ಟಾರ್ಚ್ ಬೇಕು, ರೈಟ್? ಬೆಳಕು ಬೇಕು. ಬಾತ್ರೂಮಿಗೆ, ವಾಶ್ರೂಮಿಗೆ, ರೆಸ್ಟ್ ರೂಮಿಗೆ ಯಾವುದಕ್ಕೆ ಹೋಗ್ತೀರೋ ಬೇಕು. ಕಿಚನಿಗೆ ಹೋಗೋಕೆ ಬೆಳಕು ಬೇಕು. ನನಗೆ ಬೇಕು ಕರೆಂಟ್ ಹೋಯ್ತು ಅಂತ ಹೇಳಿದ್ರಿ. ಎಲ್ಲರಿಗೆ ನೀವು ಬೇಕಾದವರಾಗಿದ್ದೀರಿ. ಯಾವತ್ತು ಹೇಳ್ಬೇಡ್ರಿ ನಾನು ಯಾರಿಗೂ ಬೇಡ. ಕೆಲವರದ್ದು ಡಯಲಾಗ್ ಇರ್ತದೆ, ಕೈಟ್ ಕಾಸು ಮೈಟ್ ಮಾಸ ಉಪ್ಪನಗ ಮಾತೆರ್ಲ ಬೋರ್ಡ್ ಅಂತ. ಅಜ್ಜಿ ಡಯಲಾಗ್ಗಳನ್ನು ಹೇಳ್ಬೇಡ್ರಿ.
ಅಂದರೆ ಕೈಯಲ್ಲಿ ಹಣ ಇರುವಾಗ, ಮೈಯಲ್ಲಿ ಮಾಂಸ ಇರುವಾಗ ಎಲ್ಲರಿಗೂ ನಾನು ಬೇಕಾಗಿದ್ದೆ. ಹಾಗೆ ಹೇಳ್ಬೇಡ್ರಿ. ಅದರ ಬದಲಿಡಿ ನಾನು ಎಲ್ಲರಿಗೂ ಬೇಕಾದ ವ್ಯಕ್ತಿ. ಕಮನಡಿ, ನಾನು ಎಲ್ಲರಿಗೂ ಬೇಕಾದ ವ್ಯಕ್ತಿ. ಮೂಮೆಂಟ್ ಯು ಸ್ಪೀಕ್, ದೇವರು ಅನೇಕರಿಗೆ ನೀನು ಬೇಕಾದ ವ್ಯಕ್ತಿ ಆಗುವ ಹಾಗೆ ಆಪರ್ಚುನಿಟಿಗಳನ್ನು ಓಪನ್ ಮಾಡುತ್ತಾನೆ. ನಿನ್ನನ್ನು ಕೆಳಗೆ ಹಾಕಿದ್ದು ನೀನೇ. ದೇವರು ನಿನ್ನನ್ನು ಕೆಳಗೆ ಹಾಕೋದಿಲ್ಲ. ದೇವರು ಹೇಳ್ತಾನೆ, ನೀನು ನನಗೆ ಮಾನ್ಯನು, ನೀನು ನನಗೆ ಅಮೂಲ್ಯನು. ಓ, ನಿನ್ನನ್ನು ನಾನು ಕೈ ಬಿಡುವುದಿಲ್ಲ, ನಿನ್ನನ್ನು ನಾನು ತೊರೆಯುವುದಿಲ್ಲ. ನೀನಂತೂ ಹೆದರಬೇಡ. ನೀನು ಹೋಗುವಾಗ ಬರುವಾಗ ನಾನು ನಿನ್ನ ಜೊತೆಯಲ್ಲಿರುವೇನೆ. ಜಲರಾಶಿಯಲ್ಲಿ ಹಾದು ಹೋಗುವಾಗ, ಫ್ಲೈಟಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ, ಗಾಡಿಯಲ್ಲಿ ಹೋಗುವಾಗ, ಬುಲೆಟಲ್ಲಿ ಹೋಗುವಾಗ, ಸೈಕಲಲ್ಲಿ ಹೋಗುವಾಗ, ಶಿಪ್ಪಲ್ಲಿ ಹೋಗುವಾಗ, ಓಕೆ, ನೆಲದಲ್ಲಿ ಹೋಗುವಾಗ, ಆಕಾಶದಲ್ಲಿ ಹೋಗುವಾಗ ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನದಿಗಳು ನಿನ್ನನ್ನು ಮುಳುಗಿಸು, ಅಗ್ನಿಗೆ ನೀನು ಯಾವ ಬಾಂಬ್ ನಿನ್ನನ್ನು ಕದಲಿಸುವುದಿಲ್ಲ, ಉರಿ ನಿನ್ನನ್ನು ದಹಿಸದು. ನಾನು ನಿನ್ನ ಜೊತೆಯಲ್ಲಿದ್ದೇನೆ. Believe. Woo! Believe. Believe right things. ವರ್ಡ್ ನಿಮ್ಮ ಒಳಗೆ ಇದ್ದರೆ, ವಾಕ್ಯ ನಿಮ್ಮ ಒಳಗೆ ನೀವು ಡೆಪಾಸಿಟ್ ಮಾಡಿದರೆ ಅದೇ ಬಾಯಲ್ಲಿ ಬರುವುದು. ಆರನೇ ಅಧ್ಯಾಯ 45ನೇ ವಚನ ಹೇಳ್ತಾರೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರುವುದು. ಕೆಲವರು ಹೇಳ್ತಾರೆ, ಪಾಸ್ಟರ್ ಅವನ ಹೃದಯದಲ್ಲಿ ತುಂಬ ಒಳ್ಳೆಯ ವ್ಯಕ್ತಿ, ಬಾಯಿ ಮಾತ್ರ ಬಡ 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 ಬಡ. ಅದು ನಿಮ್ಮದು. ಬೈಬಲ್ ಹೇಳ್ತದೆ ಹೃದಯದಲ್ಲಿ ತುಂಬಿ. ಯೇಸು ಹೇಳಿದ್ದು ಸತ್ಯವ, ಅಜ್ಜಿ ಹೇಳಿದ್ದು ಸತ್ಯವ? ಅದಕ್ಕೆ ಅಪೊಸ್ತಲರು ಬಂದ, ಅಜ್ಜಿ ಕಥೆಗಳನ್ನು ತಳ್ಳಿಬಿಡು, ದೇವರ ವಾಕ್ಯದಲ್ಲಿ ಏನು ಮಾಡು, ಅಭ್ಯಾಸ ಒಂದು. ಓದಿರಿ 6ನೇ 45ನೇ ವಚನ ಓದಿಯಲ್ಲಿ, ಲೂಕನು ಬರೆದ ಸುವಾರ್ತೆಯಲ್ಲಿ. ಲೂಕ 6:45, ಲೂಕ್ ಚಾಪ್ಟರ್ 6:45. ಒಳ್ಳೆಯವನು ತನ್ನ ಹೃದಯ ಎಂಬ ಒಳ್ಳೆಯ ಬೊಕ್ಕಸದೊಳಗಿಂದ, ಹೇಳ್ರಿ ಬೊಕ್ಕಸ, ಬೊಕ್ಕಸ ನಿಮ್ಮ ಸ್ಪಿರಿಟ್, ಒಳ್ಳೆಯದನ್ನು ತರುತ್ತಾನೆ. ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟದನ್ನು ತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ, ಹೇಳ್ರಿ ಹೃದಯದಲ್ಲಿ, abundance of the heart his mouth speaks. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿನ್ನ ಬಾಯಲ್ಲಿ ಮಾತು, ದೇವರ ವಾಕ್ಯ ಬರಬೇಕಾದ್ರೆ ವಾಕ್ಯವನ್ನು ನೀನು ಮೆಡಿಟೇಟ್ ಮಾಡಬೇಕು. ಆ ಸ್ತ್ರೀ ಏನು ಮಾಡಿದಳು? ಇಡೀ ದಿನ ಮಗಳದು ನೆಗೆಟಿವ್ ಮಾತಾಡ್ತಿದ್ದಳು. ಮಗಳು ಹಾಗೆ, ಮಗಳು ಹೀಗೆ, ಮಗಳು ಕೆಟ್ಟವಳು, ಮಗಳು ಒಳ್ಳೆಯವಳಲ್ಲ, ಮಗಳು ಹಾಗೆ, ಇಡೀ ದಿನ ಟೆನ್ಷನ್ ಆಗಿ. ಮೂಮೆಂಟ್ ಆಕೆ ಬರೆದಳು, ಮೆಡಿಟೇಟ್ ಮಾಡಿದಳು, ಆಲೋಚನೆ ಮಾಡಿದಳು, ಹೃದಯದಲ್ಲಿ ತುಂಬಿತ್ತು. ಹೃದಯದಲ್ಲಿ ತುಂಬಿದೆ, ಬಾಯಲ್ಲಿ ಬಂತು, ನನ್ನ ಮಗಳು ಒಳ್ಳೆಯವಳು. ಹೇಳಿ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ನಂಬುವವರಾಗಿ ನಡೆಯುತ್ತೇವೆ. ನಾವು ನಂಬುವುದು ದೇವರ ವಾಕ್ಯವನ್ನು. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಬರೆಯಿರಿ, ಬರೆದು ಕಾಗದ ಬಿಸಾಡಬೇಡ್ರಿ. ರೈಟ್? ಗೋಳಿ ಬಜೆ ಮಾರುವವನಿಗೆ ಕೊಡಬೇಡಿ. ಎಲ್ಲರೂ ವಾಕ್ಯ ಬರೀತಾರೆ, ಯಾಕೆ ಪಾಸ್ಟ್ ಬರೀಲಿಕ್ಕೆ ಹೇಳಿದ್ದಾರೆ? ನೋ, ಬರೆದು ಹೋಗಿ ಪುನಃ ಪುನಃ ಅದನ್ನು ಓದಿ, ಪುನಃ ಪುನಃ ಅದನ್ನು ಮೆಡಿಟೇಟ್ ಮಾಡಿ, ಪುನಃ ಪುನಃ ಅದು ಪಿಕ್ಚರ್ ಮಾಡಿ. ನೀವೇನು ಪಿಕ್ಚರ್ ಮಾಡ್ತೀರಿ, ನಿಮ್ಮ ಸ್ಟೋರಿ ಚೇಂಜ್ ಆಗ್ತದೆ. ಕಮಾನ್, ನಿಮ್ಮ ಸ್ಟೋರಿ ಚೇಂಜ್ ಆಗ್ತದೆ. ಓಕೆ, ಮುಂದೆ ಹೋಗಿ. ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನೆಂದು ನಿಮಗೆ ತೋರಿಸ್ತೇನೆ. ಅವನು ಆಳವಾಗಿ ಅಗೆದು, ಹೇಳಿ ಆಳವಾಗಿ ಅಗೆದು. ಅಗೆಯುವುದಂದ್ರೆ ಏನು? ಪುನಃ ಪುನಃ. ಎಲ್ಲಿವರೆಗೆ ಅಗೆಯುವುದು? ಬಂಡೆ ಸಿಗುವವರೆಗೆ. ಕಮಾಂಡಿ, ಬಂಡೆ ಸಿಗುವವರೆಗೆ. ಹೇಳಿ, ಬಂಡೆ ಸಿಗುವವರೆಗೆ. ನಿನ್ನ ಇಮ್ಯಾಜಿನೇಷನ್ ಚೇಂಜ್ ಆಗುವವರೆಗೆ, ನಿನ್ನ ಪಿಕ್ಚರ್ ಚೇಂಜ್ ಆಗುವವರೆಗೆ. ಓಕೆ, ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನ. ಹೊಳೆ ಬಂದು, ನಂಬರ್ 1 ಏನು ಬಂತು? ಹೊಳೆ. ದಿಸ್ ಇಸ್ ಕಾಲ್ಡ್ ಡಿಮಾನಿಕ್, ನ್ಯಾಚುರಲ್. ಪ್ರವಾಹ ಆ ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ನೆಕ್ಸ್ಟ್
ಆದ್ರೆ ನನ್ನ ಮಾತುಗಳನ್ನು ಸೇಮ್ ಪ್ರೀಚರ್, ಸೇಮ್ ಗಾಡ್, ಸೇಮ್ ಜೀಸಸ್, ರೈಟ್, ಸೇಮ್ ವರ್ಡ್, ಸೇಮ್ ಕಾಂಗ್ರಿಗೇಷನ್, ಸೇಮ್ ವರ್ಡ್ ಅನ್ನು ಕೇಳ್ತಾ ಇದ್ದಾರೆ. ಇನ್ನೊಬ್ಬ ಕೂಡ ಕೇಳ್ತಾ ಇದ್ದಾನೆ. ಅದು ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವನು ಅಸ್ಥಿವಾರವಿಲ್ಲದೆ, ಹೇಳ್ರಿ ಅಸ್ಥಿವಾರ ಇಲ್ಲದೆ, ಫೌಂಡೇಶನ್ ಇಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನ. ಅಂದರೆ ಹೊಯ್ಗೆಯ ಮೇಲೆ ಮನೆ ಕಟ್ಟಿದ ಸಮಾನ. ಪ್ರವಾಹವು ಅದಕ್ಕೆ ಬಡೀತು. ಇದಕ್ಕೆ ಹೊಳೆ ಬರಲಿಲ್ಲ, ಒಂದು ಪ್ರವಾಹ ಬಂತು ಸ್ವಲ್ಪ, ರೈಟ್, ಗಾಳಿ ಬರಲಿಲ್ಲ, ಏನು ಬರಲಿಲ್ಲ, ಪ್ರವಾಹವು ಅದಕ್ಕೆ ಬಡೀತು. ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರ ಹಾಳಾಯಿತು. ಈಗ ನೀವು ನನಗೆ ಹೇಳಿ, ಇಲ್ಲಿ ಯಾರ ಪ್ರಾಬ್ಲಮ್? ಒಂದು ಮನೆ ನಿಲ್ತಾ ಇದೆ, ಒಂದು ಮನೆ ಬೀಳ್ತಾ ಇದೆ. ದೇವರ ಪ್ರಾಬ್ಲಮಾ? ವಾಕ್ಯದ ಪ್ರಾಬ್ಲಮಾ? ಪ್ರೀಚರ್ನ ಪ್ರಾಬ್ಲಮಾ? ಸೈತಾನ ಪ್ರಾಬ್ಲಮಾ? ಅಷ್ಟೋರ್ ಸೈತಾನ ವೆರಿ ಪವರ್ಫುಲ್. ಆತನಿಗೆ 6,000 ವರ್ಷದ್ದು ಹಿಸ್ಟ್ರಿ ಇದೆ. ಅವನು ಫಸ್ಟ್ ವಿಕೆಟ್ ಬೀಳಿಸ್ದೆ ಆದವನದ್ದು. ಅವನು ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ, ದೇವರ ವಾಕ್ಯ ಅದಕ್ಕಿಂತ ಸ್ಟ್ರಾಂಗ್. ಅವನ ಯಾವ ಎಕ್ಸ್ಪೀರಿಯನ್ಸ್ ವಾಕ್ಯದ ಮುಂದೆ ನಿಲ್ಲುವುದಿಲ್ಲ. ಅವನ ಎಕ್ಸ್ಪೀರಿಯನ್ಸ್ ಇಷ್ಟೇ, ನೀವು ವಾಕ್ಯವನ್ನು ಕೇಳಿ ಬಿಡಬೇಕು. ಒಂದೇ ವಾಕ್ಯವನ್ನು ಕೇಳುವಾಗ ನೀವು ಮಲಗಬೇಕು. ವಾಕ್ಯ ನಿಮಗೆ ತಿಳಿಬಾರದು, ರೈಟ್? ಸೈತಾನ್ನ ಪ್ರಾಬ್ಲಮ್ ಕೂಡ ಅಲ್ಲ. ಎರಡರಲ್ಲಿ ಒಂದಕ್ಕೆ ದೂರ್ತಾ ಇದ್ದಾರೆ. ಒಂದೇ ದೇವರಿಗೆ ಇಷ್ಟು ವಾಕ್ಯ ಕೇಳಿ ಏನಾಯ್ತು, ಏನಾಯ್ತು ಪಾಸ್ಟರ್, ಏನಾಯ್ತು, ಇಷ್ಟು ಪ್ರಾರ್ಥನೆ ಮಾಡಿ ಏನಾಯ್ತು, ಇಲ್ಲಾದ್ರೆ ಇಡೀ ಸೈತಾನ ತಡೆದ, ಸೈತಾನ ಬಿದ್ದ, ಸೈತಾನ ನನ್ನನ್ನು ತಡೆದ. ಪಾಪ ಅವನು ಹೇಳ್ತಾನೆ, ನಾನು ಯಾವುದಕ್ಕೂ ಇಲ್ಲ, ಇವರೆಲ್ಲ ನನ್ನ ಮೇಲೆ ದೂರ ಹಾಕುವುದು. ನಾನು ಇಷ್ಟೇ ಮಾಡೋದು, ವಾಕ್ಯ ಒಂದು ಕೇಳಬೇಡಿ ಅಷ್ಟೇ, ಇಷ್ಟೇ ಹಾಡಿ, ಏಸಯ್ಯ ಸ್ತುತಿ ಪಾತ್ರನೇ ಏಸಯ್ಯ. ಅದನ್ನು ಆರಾಧಿಸಿರಿ ಆತ್ಮದಲ್ಲಿ. ಅದು ಸಂಗೀತ ಹಾಡಿದಾಗೆ, ಚಿತ್ರಗೀತೆ ಹಾಡಿದಾಗೆ ಆಡಬೇಡ್ರಿ. ನೀವು ರಿಯಲ್ ಆರಾಧನೆ ಮಾಡುವಾಗ ನಿಮ್ಮ ಹೃದಯ ವಾಕ್ಯಕ್ಕೋಸ್ಕರ ಬದಲಾಗುತ್ತದೆ. ಇಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಫೌಂಡೇಶನ್ ಪ್ರಾಬ್ಲಮ್. ಹೇಳ್ರಿ ಫೌಂಡೇಶನ್ ಪ್ರಾಬ್ಲಮ್. ಹೇಳಿ ದೇವರ ಪ್ರಾಬ್ಲಮ್ ಅಲ್ಲ, ವಾಕ್ಯದ ಪ್ರಾಬ್ಲಮ್ ಅಲ್ಲ. ವಾಕ್ಯದ ಪ್ರಾಬ್ಲಮ್ ಆದರೆ 2 ಮನೆಗಳು ಬೀಳ್ಬೇಕು, ಯಾಕಂದ್ರೆ ವರ್ಡ್ ಸೇಮ್. ದೇವರ ಪ್ರಾಬ್ಲಮ್ ಆದರೆ 2 ಮನೆಗಳು ಬೀಳ್ಬೇಕು. ಸೈತಾನ ಪ್ರಾಬ್ಲಮ್ ಆದರೆ 2 ಮನೆಗಳು ಬೀಳ್ಬೇಕು. ಇಲ್ಲಿ ಪ್ರವಾಹದ ಪ್ರಾಬ್ಲಮ್ ಆದರೆ 2 ಮನೆಗಳು ಬೀಳ್ಬೇಕು. ಹೊಳೆಯ ಪ್ರಾಬ್ಲಮ್ ಆದರೆ 2 ಮನೆಗಳು ಬೀಳ್ಬೇಕು. ಇಲ್ಲಿ ಹೊಳೆಯ ಪ್ರಾಬ್ಲಮ್ ಅಲ್ಲ, ಸೈತಾನ ಪ್ರಾಬ್ಲಮ್ ಅಲ್ಲ, ದೇವರ ಪ್ರಾಬ್ಲಮ್ ಅಲ್ಲ, ವಾಕ್ಯ ಪ್ರಾಬ್ಲಮ್ ಅಲ್ಲ, ವಾಕ್ಯ ಬೋಧಿಸುವ ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಮೆಡಿಟೇಟ್ ಮಾಡಲಿಲ್ಲ, ಪ್ರಾಬ್ಲಮ್ ಆಳವಾಗಿ ಅಗೆಯಲಿಲ್ಲ. ಪ್ರಸಂಗಗಳನ್ನು ತುಂಬ ಕೇಳಿದಿರಿ, ಕೇಳುವಾಗ ಖುಷಿ ಆಯಿತು. ನೆಕ್ಸ್ಟ್ ಅದನ್ನು ಅಪ್ಲೈ ಮಾಡದೆ ಸೇಮ್ ವರ್ಡ್ ಕೇಳುವಾಗ ನಿಮಗೆ ನಾಲೆಜ್ ಇದೆ ಅದರ ಬಗ್ಗೆ, ಅದು ಬೋರ್ ಆಗ್ತದೆ. ಆಗ ದೇವರು ಪುನಃ ಪುನಃ ಮಾತಾಡ್ತಾನಂತ ಹೇಳಿದರೆ ಅಂಟಿಲ್ ಯು ಗೆಟ್, ನಿಮಗೆ ಬಂಡೆ ಸಿಗುವ ತನಕ ಆತನು ಮಾತಾಡುತ್ತಾನೆ. ದೇವ ಸೇವಕರಾದ ಕೆನಿತ್ ಹೆಗಿನ್ ಅವರು ಒಮ್ಮೆ ಪ್ರೀಚ್ ಮಾಡ್ತಾ ಇದ್ದರು. ಮಾರ್ಕ್ ಚಾಪ್ಟರ್ 11:23, Whosoever shall say unto this mountain, be thou removed and be thou cast to the sea, shall not doubt in his heart, shall believe which those things he shall say, he shall have whatever he saith. ಯಾರಾದರೂ ಈ ಬೆಟ್ಟಕ್ಕೆ ಇಲ್ಲಿಂದ ಕಿತ್ತುಕೊಂಡೋಗಿ ಸಮುದ್ರಕ್ಕೆ ಹೋಗಿ ಬೀಳು ಅಂತ ಹೇಳಿದರೆ, ನೀನು ಹೇಳಿದ್ದು ಆಗುವುದೆಂದು ಸ್ವಲ್ಪವೂ ಸಂಶಯ ಪಡದಿದ್ದರೆ ನೀನು ಹೇಳಿದಂತೆ ಆಗುವುದು. ಯು ವಿಲ್ ಹ್ಯಾವ್ ವಾಟ್ ಎವರ್ ಯು ಸೇ, ರೈಟ್? ಇದನ್ನು ಆ ವ್ಯಕ್ತಿಗೆ ಕೇಳಿ 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 ಸಾಕಾಯ್ತು. ಅವನು ಕೇಳಿದ, ಫಾಸ್ಟರ್ ನಿಮಗೆ ಬೇರೆ ಪ್ರಸಂಗ ಇಲ್ವಾ? ಎಷ್ಟು ನಾನು ಕೇಳ್ತಾ ಇದ್ದೆ ಇದೇ ಎವ್ರಿ ವೀಕ್. ಅದಕ್ಕೆ ಕೆನಿತೆಗೇನು ಹೇಳಿದರು, ಅದು ನನ್ನ ಪ್ರಾಬ್ಲಮ್ ಅಲ್ಲ, ಅದು ನಿನ್ನ ಪ್ರಾಬ್ಲಮ್. ಕೇಳ್ತಾ ಇದ್ದೀರಾ? ಅದು ನನ್ನ ಪ್ರಾಬ್ಲಮ್ ಅಲ್ಲ, ನಿನ್ನ ಪ್ರಾಬ್ಲಮ್. ನಿನಗೆ ಇನ್ನೂ ಅದು ಸಿಗಲಿಲ್ಲ, ನಿನಗೆ ಇನ್ನೂ ಅದು ಪ್ರಕಟ ಆಗಲಿಲ್ಲ. ಅದಕ್ಕೋಸ್ಕರ ದೇವರು ನನ್ನ ಮುಖಾಂತರ ಪುನಃ ಪುನಃ ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ? ಕೆಲವೊಮ್ಮೆ ಮೆಸೇಜ್ ಸೇಮ್, ನಾವು ಬರೆದುಕೊಂಡು ತುಂಬ ಮೆಸೇಜನ್ನು ಮಾತಾಡ್ಬೋದು, ಹೊಸ ಹೊಸ ಮೆಸೇಜ್ ಕೊಡುವ ಅಂತ ಜನರು. ಯಾರಿಗೆ ಕೊಡುವುದು? ಅದು
ನಿಮಗೆ ಒಮ್ಮೆ ಸಿಕ್ಕಿದ ಕೂಡಲೇ ಅದು ಚೇಂಜ್ ಮಾಡ್ತದೆ. ಸಿಗ್ಬೇಕು, ಅವುಗಳು ಸಿಗುವವರಿಗೆ ಅದು ಬ್ಲೆಸ್ಸಿಂಗ್, ಎಲ್ಲರಿಗೆಲ್ಲ. ಓದಿರಿ ಒಂದು ವಚನ, ನಾನು ಮುಗಿಸ್ತೇನೆ ಬೇಗ. ಒಂದು ವಚನ ತೆಗೀರಿ, 4:21 ವಚನ, ಜಾನೋಕ್ತಿ. ನಾನು ಬಿಡಿಸ್ತಿಲ್ಲ, ಶಾರ್ಟ್ ಆಗಿ ಮಾತಾಡ್ತೇನೆ, ಕೇಳಿ, ಇದನ್ನು ಅರ್ಥ ಮಾಡಿಕೊಳ್ಳಿ. ಓಕೆ, 20ರಲ್ಲಿ ಓದಿ, 20 ಎಲ್ಲರೂ ಓದಿರಿ, ಎಲ್ಲರೂ ಓದಿರಿ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಹೇಳಿ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ. ನೆಕ್ಸ್ಟ್, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಲ್ಲಿ. ಅದರರ್ಥ ಕಂಟಿನ್ಯೂ ಆಗಿ ಅದನ್ನು ಪಿಕ್ಚರ್ ಮಾಡಿ ನೋಡು. ಹೇಗೆ ಮಿರರಲ್ಲಿ ನಿನ್ನನ್ನು ನೋಡ್ತೀಯೋ, ವಾಕ್ಯದ ಒಳಗಿಂದ ನಿನ್ನನ್ನು ನೋಡು. ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ಡೋಂಟ್ ಸಿ ನ್ಯಾಚುರಲ್, ಸಿ ಸ್ಪಿರಿಚುವಲ್. ಅವುಗಳನ್ನು ನಿನ್ನ ಹೃದಯದ ಒಳಗೆ ಇಟ್ಟುಕೋ. ಕಾಗದದಲ್ಲಿ ಅಲ್ಲ, ಗೂಗಲಲ್ಲಿ ಅಲ್ಲ, ಎಲ್ಲಿ? ಹೃದಯದ ಒಳಗೆ, ನಿನ್ನ ಆತ್ಮದ ಒಳಗೆ ಇಟ್ಟುಕೋ, ಒಳಗೆ ಇಟ್ಟುಕೋ. ನೆಕ್ಸ್ಟ್, ಅವುಗಳನ್ನು ಹೊಂದುವವರಿಗೆ. ಅವುಗಳು ಯಾರಿಗೆ ಅಗೆದಾಗ ಬಂಡೆ ಸಿಗ್ತದೆ, ರೈಟ್? ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನವನ್ನು ತೋರಿಸ್ತೇನೆ, ಅವನು ಆಳವಾಗಿ ಅಗೆದು ಎಲ್ಲಿವರೆಗೆ ಅಗೆಯುತ್ತಾನೆ? ಬಂಡೆ ಸಿಗುವವರಿಗೆ. ಅವುಗಳನ್ನು ಹೊಂದುವವರಿಗೆ ಅವು ಜೀವ. ಎಲ್ಲರಿಗೆ ಜೀವ ಅಲ್ಲ. ಹೇಳ್ತಾ ಇದ್ದೀರಾ? ಎಲ್ಲರಿಗೆ ಜೀವ ಅಲ್ಲ, ಹೇಳ್ರಿ. ಎಲ್ಲರಿಗೆ ಜೀವ ಅಲ್ಲ, ಹೊಂದಿದವರಿಗೆ ಜೀವ. ಜೀವ ಎಲ್ಲರಿಗೆ ಅವೈಲೇಬಲ್ ಇದೆ. ಇಲ್ಲಿ ಊಟ ಇಡ್ತೇನೆ ನಾನು, ಬನ್ನಿ ಊಟ ಮಾಡಿ ಅಂತ ಹೇಳಿದಾಗ ಎಲ್ಲರದ್ದು ಹೊಟ್ಟೆ ತುಂಬುವುದಿಲ್ಲ, ಊಟ ಮಾಡಿದವ್ರದ್ದು ಹೊಟ್ಟೆ ತುಂಬುತ್ತದೆ. ಅಲ್ಲ, ಇಷ್ಟೆಲ್ಲ ಊಟ ಇತ್ತು, ಹೌದು ಊಟ ಇತ್ತು, ಅವ್ರು ಊಟ ಮಾಡಲಿಲ್ಲ. ವಾಕ್ಯ ಇತ್ತು, ಅವ್ರು ಹೊಂದಲಿಲ್ಲ. ಅವುಗಳನ್ನು ಹೊಂದುವವರಿಗೆ ಅವ ಜೀವ, ದೇಹಕ್ಕೆಲ್ಲ ಅವೇ ಆರೋಗ್ಯ. ಇಫ್ ಯು ನೀಡ್ ಹೆಲ್ತ್, ಸಿ, for they are life to those who find them, and health to all their flesh, medicine to all their flesh ಅಂತ ಒಂದು ಟ್ರಾನ್ಸ್ಲೇಷನ್ ಇದೆ. ಮೆಡಿಸಿನ್. ಅದರಿಂದ ವಾಕ್ಯವನ್ನು ಕೇಳಿ ಮೆಡಿಟೇಟ್ ಮಾಡ್ರಿ. ಕೆಲವು ಪ್ರೇಯರ್ ಮಾಡ್ತಾರೆ, ಮೆಡಿಟೇಟ್ ಮಾಡೋದಿಲ್ಲ. ಪ್ರೇಯರ್ ಯಾಕೆ ಮಾಡಬೇಕು? ನಮ್ಮ ಮನೋನೇತ್ರಗಳು ಬೆಳಗಲಿಕ್ಕೆ, ದೇವರನ್ನು ತಿಳಿಯಲಿಕ್ಕೆ, ದೇವರೊಟ್ಟಿಗೆ ಸಂಬಂಧ ಬೆಳೀಲಿಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಸೋ ರಿಯಲ್, ಆತ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾರೆ, ಗ್ರಹಿಕೆ ಬರಲಿಕ್ಕೆ. ಈ ಇಂದ್ರಿಯಗಳು ನಿನಗೆ ದೇವರಿಲ್ಲ ಅಂತ ಹೇಳ್ತಾನೆ ಶರೀರ, ಬಟ್ ನಿಮ್ಮ ಆತ್ಮ ಹೇಳ್ತದೆ, ಹೋ ಈಸ್ ಇನ್ ಮೀ. ನಿನಗೆ ಒಳಗಿಂದ ಬರುತ್ತದೆ ಜಾಯ್, ಒಳಗಿಂದ ಬಬಲ್ ಆಗ್ತದೆ, ಪೀಸ್ ಒಳಗಿಂದ ಸ್ಟರ್ ಆಗ್ತದೆ, ಅನಾಯಿಂಟಿಂಗ್ ಒಳಗಿಂದ ಸ್ಟರ್ ಆಗ್ತದೆ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ನೀನು ಓವರ್ಫ್ಲೋ ಆಗುತ್ತೆ. ಒಬ್ಬ ಪ್ರಧಾನನು ಬಂದ, ರೈಟ್, ನನ್ನ ಮಗನು ಸೇವಕನು ಸಿಕ್ಕಾಗಿದ್ದಾನೆ, ಮಗನು ರೈಟ್ ಸಿಕ್ಕಾಗಿದ್ದಾನೆ, ಸಾಯ್ಲಿಕ್ಕಿದ್ದಾನೆ. ಯೇಸುವೆ, ನೀನು ಬಂದು ಅವನನ್ನು ಗುಣ ಮಾಡು. ಎಲ್ಲಿದೆ? 4ನೇ ಅಧ್ಯಾಯ 40 ಯೋಹಾನ ಸುವಾರ್ತೆಯಲ್ಲಿ, ಗಾಸ್ಪಲ್ ಆಫ್ ಜಾನ್ 40. ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನೋದು. ಅಂದ್ರೆ ಅವನ ಒಳಗೆ ಫುಲ್ ಪಿಕ್ಚರ್ ಇದೆ. ಏನು? ಮಗನು ಸಾಯುವುದು. ಒಳಗೆ ಫುಲ್ ಪಿಕ್ಚರ್ ಇದೆ, ಮಗನು ಸಾಯುವುದು. ನನ್ನ ಮಗನು ಸಾಯುವುದಕ್ಕಿಂತ ಮುಂಚೆ ನೀನು ಬರಬೇಕು. ಹೃದಯದಲ್ಲಿ ತುಂಬಿರುವುದೇ. ನೆಕ್ಸ್ಟ್, ಸ್ವಾಮಿ ಏನು ಹೇಳ್ತಾನೆ? ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ. ಯೇಸು ಅವನಿಗೆ, ಹಲೋ, ನಿನ್ನ ಮಗನು ಹೋಗು ಎಂದು ಉತ್ತರ ಕೊಡ್ತಾನೆ. ಆಗ ಗ್ರಾಸ್ತನು ಯೇಸು ತನಗೆ ಹೇಳಿದ ಮಾತನ್ನು, ಹೇಳ್ರಿ, ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ನಂಬುವುದಂದ್ರೆ ಹೊಂದುವುದು. ಹೇಳ್ರಿ, ನಂಬುವುದಂದ್ರೆ ಒಳಗೆ ಪಿಕ್ಚರ್, ಸಾಯುವ ಪಿಕ್ಚರ್ ಅಲ್ಲ, ಮಗ ಬದುಕುತ್ತಾನೆ. ಓ ಥ್ಯಾಂಕ್ ಗಾಡ್, ನನ್ನ ಮಗ ಬದುಕುತ್ತಾನೆ. ಐ ರಿಜಾಯ್ಸ್, ನನ್ನ ಮಗ ಬದುಕುತ್ತಾನೆ. ನನ್ನ ಮಗ ಸಾಯುವುದಿಲ್ಲ, ಬದುಕುತ್ತಾನೆ. ನಂಬಿದ.
ಯೇಸು ಏನು ಮಾಡಲಿಲ್ಲ, ಯೇಸು ಅವನ ಮೇಲೆ ಕೈ ಇಡಲಿಲ್ಲ, ಯೇಸು ಅವನಿಗೆ ಪ್ರಾರ್ಥನೆ ಮಾಡಲಿಲ್ಲ. ಅವನು ಹೇಳಿದ ಮಾತಿಗೆ ಒಂದು ರೈಟ್ ವರ್ಡ್ ಕೊಟ್ಟ, ನಿನ್ನ ಮಗ ಸಾಯುವುದಿಲ್ಲ, ಬದುಕುತ್ತಾನೆ, ಹೋಗು. ಅವನ ಪಾರ್ಟಿ ಏನು ಅಂದ ಕೈದಿನೆಡ್ಡೆ ಇತ್ತು. ಆ ಗ್ರಾಸ್ತನು ನಂಬಿದನು, ಹೊರಟೋದನು. ಫೋನ್ ಇಲ್ಲ, ವಾಟ್ಸಪ್ ಇಲ್ಲ, ಆನ್ಲೈನ್ ಇಲ್ಲ. ನೆಕ್ಸ್ಟ್ ಅವನು ಇನ್ನೂ ಗಟ್ಟ ಇಳಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನೆದುರಿಗೆ ಬಂದು, ನಿನ್ನ ಮಗನು ಬದುಕೊಂಡನು ಅಂದರು. ಹೇಳ್ರಿ, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಆರೋಗ್ಯ, ಬದುಕೊಂಡನಂದರು. ನೆಕ್ಸ್ಟ್ 52. ಎಷ್ಟು ಗಂಟೆಗೆ ಅವನಿಗೆ ರೋಗವು ಇಳಿತರವಾಯಿತೆಂದು ಅವನು ಅವರನ್ನು ಕೇಳಿದಾಗ ಅವರು ನಿನ್ನೆ ಮಧ್ಯಾಹ್ನದ 1 ಗಂಟೆಗೆ, ನಿನ್ನೆ ಮಧ್ಯಾಹ್ನ ಅಂದ್ರೆ ಅಷ್ಟು ಪ್ರಯಾಣ ಮಾಡಿ ಬಂದಿದ್ದಾನೆ ಅವನು. ಬೆಸ್ಟ್ ವೆಹಿಕಲ್ ಕತ್ತೆ. ಕತ್ತೆ ನಿಮ್ಗೆ ಗೊತ್ತುಂಟು, ಗಂಟೆಗೆ 3 ಕಿಲೋಮೀಟರ್ ಹೋಗುವುದು. ನಿಮ್ಮ ಬೈಕ್ ಗಂಟೆಗೆ 90 ಕಿಲೋಮೀಟರ್ ಹೋಗ್ಬೋದು ಸ್ಪೀಡ್ ಹೋದರೆ, ಹೆಲ್ಮೆಟ್ ಎಲ್ಲ ಹಾಕಿ ಗ್ಲಾನ್ ಆಗಿ. ರೈಟ್? ಎಷ್ಟು ಗಂಟೆಗೆ ಅವನಿಗೆ ರೋಗವು ಇಳಿತರವಾಯಿತು ಎಂದು ಅವರನ್ನು ಕೇಳಿದಾಗ ಅವರು ನಿನ್ನೆ ಮಧ್ಯಾಹ್ನದ 1 ಗಂಟೆಗೆ ಜ್ವರ ಅವನು ಬಿಟ್ಟು ಹೋಯಿತು. ಏನು ಬಿಟ್ಟು ಹೋಯಿತು? ಜ್ವರ. ಹೇಳ್ರಿ ಜ್ವರ, ಹೇಳ್ರಿ ಜ್ವರ, ಹೇಳ್ರಿ ಜ್ವರ. ಜ್ವರ ಎಂಬುದೊಂದು ಸ್ಪಿರಿಟ್, ಗೊತ್ತಾ ನಿಮಗೆ? ನಿಮಗೆ ಸೆನ್ಸಿಗೆ ಅದೊಂದು ವೈರಸ್, ಪ್ರೋಟೋಜೋವಾ. ಸ್ಪಿರಿಚುಲಿ ದೇವರು ನೋಡುವುದು ಅದು ಸ್ಪಿರಿಟ್. ನೀನು ಬಿಟ್ಟು ಕೊಟ್ಟರೆ 1 ವಾರ ಸಹ ಮಲಗಿಸ್ತದೆ ಅದು ನಿನ್ನನ್ನು. ರೈಟ್? ಜ್ವರ ಬಂದದ್ದು, ಜ್ವರ ಎಂತ ಜ್ವರ? ಸಾಯಲಿಕ್ಕೆ. ಬಟ್ ಮೂಮೆಂಟ್ ಹಿ ಬಿಲೀವ್ಡ್ ದ ವರ್ಡ್, ನನ್ನ ಮಗ ಸಾಯುವುದಿಲ್ಲ, ಬದುಕುತ್ತಾನೆ. ಮನೆಗೆ ಹೋಗಬೇಕಾದ್ರೆ ಜ್ವರ ಬಿಟ್ಟು ಹೋಗಿದೆ. ಯಾವಾಗ ಬಿಟ್ಟು ಹೋಯಿತು? ನಿನ್ನೆ ಮಧ್ಯಾಹ್ನದ 1 ಗಂಟೆಗೆ ಜ್ವರ ಅವನು ಬಿಟ್ಟು ಹೋಯಿತು ಅಂದರು. ನೆಕ್ಸ್ಟ್ ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿ ಹೇಳಿದನು, ನಂಬಿದನು. ಪಿಕ್ಚರ್ ಚೇಂಜ್ ಆಯಿತು, ಜ್ವರ ಬಿಟ್ಟು ಹೋಯಿತು. ಹಾಗ ಚೇಂಜ್ ಆದದ್ದು ಯಾರು? ಮಗನ, ಅಪ್ಪನ? ಇಲ್ಲಿ ಚೇಂಜ್ ಆದವರು ಮಮ್ಮಿಯ, ಮಗಳ? ಹಾಗಾದ್ರೆ ಚೇಂಜ್ ಯಾರಾಗಬೇಕು? ನೀನಾ, ನಿನ್ನ ಗಂಡನ? ಹಲೋ, ಇದೇ ಪರ್ಪೆ ಪರ್ಪೆ ಜನ್ಮ ಸುಧಾರಣೆ ಆಯ್ತು. ನೀನು ಆಲ್ರೆಡಿ ಪ್ರೊಫೆಸೈಡ್ ಮಾಡ್ತಾ ಇದ್ದಿ. ಈಜು ಭಾಷೆ ಎರಡ ತೊಂದರೆ ಇಲ್ಲ. ಸ್ವಲ್ಪ ವರ್ಕೌಟ್ ಮಾಡು ಕೂತ್ಕೊಂಡು, ಅವನ ಬಗ್ಗೆ ಒಳ್ಳೆಯದನ್ನು ಬರೀ, ಹೋಮ್ವರ್ಕ್ ಮಾಡಿ ಸ್ವಲ್ಪ. ಹಲೋ, ದೇವರ ವಾಕ್ಯ ಎಲ್ಲರಿಗೆ ಅಲ್ಲ. ಅಂದವು ಪಂಪಿನಿ ಅಂದೆ ಒಂದು ಬರ ಮಲ್ಪಡತ್ತ ಎಂಕಲ್ಲಿ ಟೈಮ್ ಉಂಟು. ಉಳಿದಕ್ಕೆಲ್ಲ ರೀಲ್ಸ್ ನೋಡ್ಲಿಕ್ಕೆ ಟೈಮ್ ಇದೆ. ರೈಟ್? ಯಾರ ಹತ್ರ ನೆಗೆಟಿವ್ ಸ್ಟೋರಿ ಹೇಳಲಿಕ್ಕೆ ಟೈಮ್ ಇದೆ. ರೈಟ್? ಎಲ್ಲದಕ್ಕೆ ಟೈಮ್ ಇದೆ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಟೈಮ್ ಇದೆ. ರೈಟ್? ಈ ವಾಕ್ಯಕ್ಕೆ ಮಾತ್ರ ಟೈಮ್ ಇಲ್ಲ, ಅಗೀಲಿಕ್ಕೆ ಟೈಮ್ ಇಲ್ಲ, ಒಳಗೆ ಚೇಂಜ್ ಮಾಡಲಿಕ್ಕೆ ಟೈಮ್ ಇಲ್ಲ. ಹೇಳ್ರಿ ಪಕ್ಕದ, ನೀನು ಇದ್ದ ಹಾಗೆ ಇರುವುದಿಲ್ಲ. ನನ್ನ ಫಸ್ಟ್ ವರ್ಡ್ ಯಾವುದು? ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ಎಷ್ಟು ಮಂದಿ ಅರ್ಥ ಆಯಿತು? ಮೆಸೇಜನ್ನು ಕೇಳಿ. ವರ್ಡ್ ಗಿವ್ಸ್ ಪಿಕ್ಚರ್. ನೀನಿವತ್ತು ಬಡವನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು. ವಾಟ್ ಇಸ್ ದ ಪ್ರಾಬ್ಲಮ್? ಬಡತನ ಎಂಬುದೊಂದು ದುರಾತ್ಮ. ಮೇ ಬಿ ನೀನು ಯಾರು ಹುಟ್ಟುವಾಗ ಬಡವರಾಗಿ ಹುಟ್ಟುವುದಿಲ್ಲ. ನಿನ್ನ ತಂದೆ ತಾಯಿಗಳು ಬಡವರಾಗಿರ್ಬೋದು, ಬಟ್ ನೀನು ಬೆಳೆಯುವಾಗ ನಿನಗೆ ಕಲಿಸಿದ್ದಾರೆ, ನೀನು ಬಡವ, ನೀನು ಬಡವ.
ಸ್ವಲ್ಪ ರಿಚ್ ಇದ್ದ ಮಕ್ಕಳು ಹೋಗುವಾಗ ನೋಡಿ, ಅವರು ರಿಚ್, ನೀನು ಬಡವ. ಅವನು ಬಡತನದಲ್ಲೇ ಟ್ರೈನ್ ಆಗಿದ್ದಾನೆ. ಈ ಮೊದಲು ಈ ನಕಾರಾತ್ಮಕ ಪಿಕ್ಚರ್ಗಳನ್ನು ಇನ್ನೊಬ್ಬರೊಟ್ಟಿಗೆ ಕಂಪೇರ್ ಮಾಡೋದನ್ನು ಸ್ಟಾಪ್ ಮಾಡಿರಿ. ನಿಮ್ಮನ್ನು ದೇವರೊಟ್ಟಿಗೆ ಕಂಪೇರ್ ಮಾಡಿರಿ. ಯೇಸು ಕ್ರಿಸ್ತನು ಐಶ್ವರ್ಯವಂತನಾಗಿದ್ದರೂ ನಿಮ್ಮ ನಿಮಿತ್ತ ಬಡವನಾಗಿ ನಿಮ್ಮನ್ನು ಐಶ್ವರ್ಯದಲ್ಲಿ ಸೇರಿಸೋಗೋಸ್ಕರ ಆತನು ಬಡವನಾದನು. ಓದಿದಿರ ವಚನವನ್ನು? ಕೆಲವು ಕಡೆ ಹೋದಲ್ಲಿ ಕೂಡ ಅದೇ ಟ್ರೈನ್ ಮಾಡ್ತಾರೆ. ರಿಲಿಜಿಯಸ್ ಅಲ್ಲಿ 2 ಟೀಚಿಂಗ್ಗಳು. ಒಂದು ಬಡತನ, ನೀವು ಯಾವಾಗಲೂ ಬಡವರಾಗಿರ್ಬೇಕು. ಬಡತನದ ಆತ್ಮವನ್ನು ಎಷ್ಟು ಆಗ್ತದೆ ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆ ಅಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದೇ ನಿಮಗೋಸ್ಕರ ಬಡವನಾದನು. ಆತನು ಬಡವನಾದ ಯಾಕೆ? ನಿಮಗೋಸ್ಕರ. ಆ ಶಿಲುಬೆಯಲ್ಲಿ ಆತನು ಬಡವನಾದನು. ಅಷ್ಟೇ, ಅದು ಹಾಗೆಲ್ಲ, ಅದು ಹೀಗೆ ಮತ್ತೆ. ಹಾಗಾದರೆ ಬೈಬಲ್ ಹೇಳ್ತದೆ ಯೇಸು ಕ್ರಿಸ್ತನು ಶಾಪವಾದನು, ನೀವು ಇನ್ನೂ ಶಾಪದಲ್ಲಿರುವುದಕ್ಕೋಸ್ಕರ. ಹಾಗೆಯಾ? ಯೇಸು ಕ್ರಿಸ್ತನು ಶಾಪವಾದನು ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರ. ಯೇಸು ಕ್ರಿಸ್ತನು ಪಾಪವಾದನು ನಿಮ್ಮನ್ನು ನೀತಿವಂತನಾಗಿ ಮಾಡೋದಕ್ಕೋಸ್ಕರ. ಯೇಸು ಕ್ರಿಸ್ತನು ಬಡವನಾದನು ನಿಮ್ಮನ್ನು ಐಶ್ವರ್ಯದಲ್ಲಿ ಸೇರಿಸೋದಕ್ಕೋಸ್ಕರ. ಆತನು ಬಡವನಾದನು ರೀಸನ್ ಬಿಕಾಸ್ ಆಫ್ ಯು. ಆತನು ಪಾಪವಾದನು ರೀಸನ್ ನಿಮಗೋಸ್ಕರ. ಆತನು ಶಾಪವಾದನು ರೀಸನ್ ನಿಮಗೋಸ್ಕರ. ಬಡವನು ಬಡವನಾಗಿ ಇರಬೇಕು, ಶಾಪಗ್ರಸ್ತನು ಇನ್ನು ಶಾಪದಲ್ಲೇ ಇರಬೇಕು, ಪಾಪಿ ಇನ್ನು ಪಾಪದಲ್ಲೇ ಇರಬೇಕು. ನೋ, ಯೇಸು ಕ್ರಿಸ್ತನು ಎಲ್ಲವನ್ನು ಎಕ್ಸ್ಚೇಂಜ್ ಮಾಡಿದ. ದ ಮೆಸೇಜ್ ಆಫ್ ದ ಕ್ರಾಸ್. ಕ್ರೂಜೆಯ ಸಂದೇಶ ಏನು? ಎವ್ರಿಥಿಂಗ್ ಎಕ್ಸ್ಚೇಂಜ್. ಆ ಕ್ರೂಜೆ ಶಾಪವನ್ನು ತೋರಿಸ್ತದೆ. ಕ್ರೂಜೆ ಸಿಕ್ನೆಸ್ ತೋರಿಸ್ತದೆ, ಶಾಪ ತೋರಿಸ್ತದೆ, ಜಡ್ಜ್ಮೆಂಟ್ ತೋರಿಸ್ತದೆ. ಅದೆಲ್ಲವನ್ನು ಆತನು ಹೊತ್ತುಕೊಂಡ. ಯಾಕೆ? ನಿನಗೆ ಅವನ ಸ್ಥಾನವನ್ನು ಕೊಟ್ಟ, ನಿನ್ನ ಸ್ಥಾನವನ್ನು ಆತನು ತೆಗೆದುಕೊಂಡ. ಎವ್ರಿಥಿಂಗ್ ಎಕ್ಸ್ಚೇಂಜ್. ದಿಸ್ ಅ ಗಾಸ್ಪೆಲ್. ಗಾಸ್ಪೆಲ್ ಅಂದರೆ ಏನು? ಗುಡ್ ನ್ಯೂಸ್, ಒಳ್ಳೆಯ ವಾರ್ತೆ, ಒಳ್ಳೆಯ ಸುದ್ದಿ. ನೀವು ಕೇಳುತ್ತಿರುವಾಗ ನಿಮಗೆ ಒಳ್ಳೆಯ ಸುದ್ದಿ ಕೊಡುವುದಿಲ್ಲ ಅಂತದ್ದು ಗಾಸ್ಪೆಲ್ ಅಲ್ಲ, ಅದು ಸುವಾರ್ತೆ ಅಲ್ಲ. ನಿಮಗೆ ಕೇಳುವಾಗ ಇನ್ನು ಬಡವನು ಬಡವನಾಗಿ ಇರಬೇಕು, ಶಾಪಗ್ರಸ್ತ ಒಳ್ಳೆಯ ಸುದ್ದಿಯಾ? ಒಳ್ಳೆಯ ಸುದ್ದಿ ಅದು? ಇನ್ನು ಒಳ್ಳೆಯ ಸುದ್ದಿ ಏನು? ಮೇ ಬಿ ನೀವು ಅನೇಕ ಸಂಗತಿಯನ್ನು ಕೇಳಿರ್ಬೋದು, ಮೈಂಡಲ್ಲಿ ಸ್ಟ್ರಾಂಗ್ ಹೋಲ್ಡ್ ಆಗಿ ಬಿದ್ದಿದೆ. ಎಂಗಳು ತುಂಬುಡ್ದಿಂಚು ನಂಬುದ? ನಂಬಿ, ನೀನು ನಂಬಿದಂತೆ ನಿನಗೆ ಆಗ್ತದೆ. ನೀನೇನೋ ನಂಬ್ತೀಯೋ ಅದೇ ನಿನಗೆ ಆಗ್ತದೆ. ಮೂರ್ಖನು ಎಲ್ಲವನ್ನು ನಂಬುತ್ತಾನೆ. ನೀವು ನಂಬುವುದು ನಿಮ್ಮ ಬೆನಿಫಿಟ್ಗೆ. ಏನನ್ನು ನಂಬುದಲ್ಲ, ವಾಕ್ಯವನ್ನು ನಂಬಿರಿ. ಹೇಳ್ರಿ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಂಬುವವರಾಗಿ ನಡೀತೇವೆ. ಆದ್ದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ಕರ್ತನಿಗೆ ನಾವು ದೂರದ ಪ್ರವಾಸಿಗಳಾಗಿದ್ದೇವೆ. ಕಮಾನ್, ನಾವು ದೇವರ ಸನ್ನಿಧಾನದಲ್ಲಿ ಒಂದು ಗಳಿಗೆ ನಿಂತುಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. Glory, glory, worship you, Father. ಯೇಸಯ್ಯ ನನ್ನ ಸ್ತುತಿ ಪಾತ್ರನೇ, ಯೇಸಯ್ಯ ನನ್ನ ಗಣನೀಯನೇ, ಯೇಸಯ್ಯ ನನ್ನ ಮಹನೀಯನೇ, ಯೇಸಯ್ಯ ನನ್ನ ಆರಾಧನೆ, ಯೇಸಯ್ಯ. Come on, open your mouth. Rejoice and sing it. ಯೇಸಯ್ಯ ನನ್ನ ಗಣನೀಯನೇ, ಯೇಸಯ್ಯ ನನ್ನ ಮಹನೀಯನೇ, ಯೇಸಯ್ಯ ನನ್ನ ಆರಾಧನೆ, ಯೇಸಯ್ಯ ನನ್ನ ಸ್ತುತಿ ಪಾತ್ರನೇ, ಯೇಸಯ್ಯ ನನ್ನ ಗಣನೀಯನೇ, ಯೇಸಯ್ಯ ನನ್ನ ಮಹನೀಯನೇ, ಯೇಸಯ್ಯ ನನ್ನ ಆರಾಧನೆ,
ಪಾಸ್ಟರ್. ಸ್ತುತಿ ಪಾತ್ರನೇ. ಪ್ರಿಯರೇ, ನಾವು ಒಂದು ಗಳಿಗೆ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚುವ. ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ಯೇಸು ಹೇಳಿದ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ಪ್ರಿಯರೇ, ತಂದೆಗೆ ನಿಮ್ಮಲ್ಲಿ ಕೆಲಸ ಮಾಡಲು ಅವಕಾಶ ಕೊಡ್ರಿ. ನೀವು ನಿಮ್ಮಲ್ಲಿ ಆತನಿಗೆ ಕೆಲಸ ಮಾಡಿಗೆ ಅವಕಾಶ ಕೊಡುವುದು, ಯು ಆರ್ ಗೋಯಿಂಗ್ ಟು ಮೆಡಿಟೇಟ್ ಗಾಡ್ಸ್ ವರ್ಡ್. ಸೈತಾನನಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶ ಕೊಡಬೇಡ್ರಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಅವನಿಗೆ ಅವಕಾಶ ಕೊಡಬೇಡ್ರಿ. ನೀವು ದೇವರಿಂದ ಹುಟ್ಟಿದವರು, ಯು ಆರ್ ಸ್ಪಿರಿಚುವಲ್ ಪೀಪಲ್. ನಾನು ಹೇಳ್ತೀನಿ, ನಿಮ್ಮ ಸ್ಟೋರಿ ಚೇಂಜ್ ಆಗುತ್ತದೆ. ದಿಸ್ ಮಂತ್ ಯುವರ್ ಸ್ಟೋರಿ ವಿಲ್ ಚೇಂಜ್. ದಿಸ್ ಮಂತ್ ದ ಮಂತ್ ಆಫ್ ಚೇಂಜ್. ನಿನ್ನ ಪರಿಸ್ಥಿತಿ ಚೇಂಜ್ ಆಗುತ್ತದೆ. ಆಸ್ ಎ ಮ್ಯಾನ್ ಆಫ್ ಗಾಡ್ ಐ ಡಿಕ್ಲೇರ್ ಯುವರ್ ಸ್ಟೋರಿ ವಿಲ್ ಚೇಂಜ್. ಯುವರ್ ಸ್ಟೋರಿ ವಿಲ್ ಚೇಂಜ್. ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಬದಲಾವಣೆ ಆಗುತ್ತದೆ, ನಿನ್ನ ಕುಟುಂಬದಲ್ಲಿ ಬದಲಾವಣೆ ಆಗುತ್ತದೆ, ನಿನ್ನ ಮನೆಯಲ್ಲಿ ಬದಲಾವಣೆ ಆಗುತ್ತದೆ, ನಿನ್ನ ಫೈನಾನ್ಷಿಯಲ್ ಕಂಡೀಷನ್ ಬದಲಾಗುತ್ತದೆ. ನೋಡು, ನೀನು ಮಾಡುತ್ತಿರುವ ಸೇವೆಯಲ್ಲಿ ಬದಲಾವಣೆ ಆಗುತ್ತದೆ, ನಿನ್ನ ಪ್ರಾರ್ಥನೆಯಲ್ಲಿ ಬದಲಾವಣೆ ಆಗುತ್ತದೆ, ನೀನು ವಾಕ್ಯವನ್ನು ತಿಳಿಯುವ ರೀತಿ ಬದಲಾಗುತ್ತದೆ, ನಿನ್ನ ಗಂಡನ ಜೀವಿತದಲ್ಲಿ ಬದಲಾವಣೆ ಆಗುತ್ತದೆ, ನಿನ್ನ ಮಕ್ಕಳ ಜೀವಿತದಲ್ಲಿ ಬದಲಾವಣೆ ಆಗುತ್ತದೆ. ಕಾಣುವಂಥದ್ದು ತಾತ್ಕಾಲಿಕ, ಕಾಣದಿರುವಂಥದ್ದು ಶಾಶ್ವತ. ನೀವೇನನ್ನು ನಂಬುತ್ತೀರಿ, ವಾಕ್ಯವನ್ನು ನಂಬುತ್ತೀರಿ, ದಟ್ ಇಸ್ ಪರ್ಮನೆಂಟ್. ಪರ್ಮನೆಂಟ್ ವಿಲ್ ಚೇಂಜ್. ಡಾಕ್ಟರ್ಗಳು ಏನೇ ರಿಪೋರ್ಟ್ ಪಿಕ್ಚರ್ಗಳನ್ನು ಕೊಡಬಹುದು, ಚೇಂಜ್ ಮಾಡ್ರಿ ಆ ಪಿಕ್ಚರ್ ಅನ್ನು. ಐ ವಿಲ್ ನಾಟ್ ಡೈ, ಲೀವ್ ಅಂಡ್ ಡಿಕ್ಲೇರ್ ದ ವರ್ಕ್ ಆಫ್ ಗಾಡ್. ಒಂದು ವೇಳೆ ಇಲ್ಲಿ ನಿಂತ್ಕೊಂಡು ಯಾರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ನಿಮ್ಮ ಇಮ್ಯಾಜಿನೇಷನ್ಗಳನ್ನು ಇನ್ವಾಲ್ವ್ ಮಾಡ್ರಿ, ಡಿಕ್ಲೇರ್ ಮಾಡ್ರಿ, ಆ ವ್ಯಕ್ತಿ ಸ್ವಸ್ಥತೆ ಹೊಂದುತ್ತಾನೆ, ಆ ವ್ಯಕ್ತಿ ಆರೋಗ್ಯದಲ್ಲಿ ನಡೆಯುತ್ತಾನೆ. ನಿಮ್ಮ ಮಕ್ಕಳ ಕಂಡೀಷನ್ ಏನೇ ಆಗಿರಬಹುದು, ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳದಿರಬಹುದು, ಅದರ ಬಗ್ಗೆ ಮಾತಾಡಬೇಡ್ರಿ. ನನ್ನ ಮಕ್ಕಳು ಎಕ್ಸಲೆಂಟ್ ಆಗಿದ್ದಾರೆ, ನನ್ನ ಮಕ್ಕಳು ದೇವರಿಂದ ಕಲಿಯುತ್ತಾರೆ. ಮೇ ಬಿ ಊರಿನವರು ಮಾತಾಡ್ಬೋದು, ಜನರು ಮಾತಾಡ್ಬೋದು, ಕಮೆಂಟ್ಸ್ಗಳು ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಬಹುದು, ಬಟ್ ಯು ಡೋಂಟ್ ಸ್ಪೀಕ್. ಯು ಚೇಂಜ್ ಯುವರ್ ಲ್ಯಾಂಗ್ವೇಜ್. ಬೈಬಲ್ ಹೇಳ್ತದೆ, ನಂಬುವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವರು, ಅವರು ಹೊಸ ಭಾಷೆಯನ್ನು ಮಾತಾಡುವರು. ಯು ಆರ್ ಗೋಯಿಂಗ್ ಟು ಸ್ಪೀಕ್ ನ್ಯೂ ಟಂಗ್, ನ್ಯೂ ವರ್ಡ್. ಯಾರು ನೀವು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಚೇಂಜ್ ಯುವರ್ ಇನ್ನರ್ ಇಮೇಜ್, ಚೇಂಜ್ ಯುವರ್ ಪಿಕ್ಚರ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಡಾಕ್ಟರ್ ಸಾಯುವಂತ ಪಿಕ್ಚರ್ ಕೊಡುವುದಾದ್ರೆ ಹೇಳ್ರಿ, ನಾನು ಸಾಯುವುದಿಲ್ಲ, ಬದುಕುತ್ತೇನೆ. ನಿಮ್ಮ ಸ್ಟೋರಿಯನ್ನು ನೀವು ಬರೆಯಿರಿ. Write a new story. Holy Spirit is ready, God is ready, Jesus is ready to fulfill that word. This month, the God will bring changes in every area of your life. Thank you, Lord. Thank you, Lord. Yes, ನನ್ನ ಸ್ತುತಿ ಪಾತ್ರನೇ, యేసయ్య ನನ್ನ ಘನನೀಯನೇ, యేసయ్య ನನ್ನ ಮಾನೀಯನೇ, యేసయ్య ನನ್ನ ಆರಾಧನೆ, యేసయ్య ನನ್ನ ಸ್ತುತಿ ಪಾತ್ರನೇ, యేసయ్య ನನ್ನ ಗಣನೀಯನೇ, యేసయ్య ನನ್ನ ಮಾನೀಯನೇ, యేసయ్య ನನ್ನ ಆರಾಧನೆ. ಥ್ಯಾಂಕ್ ಯು ಫಾದರ್. ತಂದೆ, ನಾವು ಏನು ನೋಡ್ತಾ ಇದ್ದೇವೆ ಅದನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದೀವಿ.
ನಾನು ಮಾತಾಡ್ತಾ ಇದ್ದೇನೆ, ಪ್ರತಿಯೊಂದು ದೇಹಗಳು ಈಗಲೇ ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. ಬಿ ಹೀಲ್ಡ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಪ್ರತಿಯೊಬ್ಬರ ದೇಹದ ಆರ್ಗನ್ಗಳು ನಾರ್ಮಲ್ ಆಗಿ ಕೆಲಸ ಮಾಡಲಿ. ಲಂಗ್ಸ್ ಐ ಸ್ಪೀಕ್ ಟು ಯು, ಬಿ ನಾರ್ಮಲ್. ಹಾರ್ಟ್ ಫಂಕ್ಷನ್ ನಾರ್ಮಲ್. ಬ್ಲಡ್ ಸೆಲ್ಗಳೇ ನಾರ್ಮಲ್ ಆಗಿರಿ. ಬೋನ್ಗಳೇ ನಾರ್ಮಲ್ ಆಗಿರಿ. ಯೂಟ್ರಸ್ಗಳೇ ನಾರ್ಮಲ್ ಆಗಿ ಫಂಕ್ಷನ್ ಆಗಿರಿ. ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಉಂಟಾಗಲಿ. ಏನು ಇವರು ಕಳಕೊಂಡಿದ್ದಾರೆ, ಎವ್ರಿಥಿಂಗ್ ವಿಲ್ ರಿಟರ್ನ್. ಏಳು ಪ್ರಕಾಶಿಸು, ಕಣ್ಣೆತ್ತಿ ನೋಡು. ಜನಾಂಗಗಳು ನಿನ್ನ ಉದಯ ಪ್ರಕಾಶಕ್ಕೆ ಬರುವರಾಗಿದ್ದಾರೆ. ಫ್ರಮ್ ದ ಈಸ್ಟ್, ವೆಸ್ಟ್, ನಾರ್ತ್ ಅಂಡ್ ಸೌತ್ ಪೀಪಲ್ ಆರ್ ಕಮಿಂಗ್ ಟು ಯು. They are coming. They are coming. ನಿಮ್ಮ ಲಾಸ್ ಆದ ಬಿಸ್ನೆಸ್ ರಿಟರ್ನ್ ಬರುತ್ತದೆ. ಲಾಸ್ ಆದ ಕಸ್ಟಮರ್ಗಳು ರಿಟರ್ನ್ ಬರುತ್ತಾರೆ. ಮರೆತು ಹೋದವರು ನಿಮ್ಮ ನೆನಪು ಮಾಡುತ್ತಾರೆ. ಸಡನ್ಲಿ ದೇ ವಿಲ್ ರಿಮೆಂಬರ್ ಯು. ಯು ವಿಲ್ ಕಮ್ ಬ್ಯಾಕ್ ವಿತ್ ದ ಟೆಸ್ಟಿಮನಿ. ಅನೇಕರು ಸಾಕ್ಷಿಯೊಂದಿಗೆ ಬರುತ್ತೀರಿ. ಆಲ್ರೆಡಿ ನೀವು ಇಲ್ಲಿ ನಂಬಿದ್ದೀರಿ, ನಿಮ್ಮ ಮನೆಯಲ್ಲಿ ಕೆಲಸ ಆಗಿದೆ. ನೀವು ಆಲ್ರೆಡಿ ಇಲ್ಲಿ ನಂಬಿದ್ದೀರಿ, ನಿಮ್ಮ ವ್ಯವಹಾರದಲ್ಲಿ ಕೆಲಸ ಆಗಿದೆ. ಆಲ್ರೆಡಿ ನೀವು ನಂಬಿದ್ದೀರಿ, ನಿಮ್ಮ ಕುಟುಂಬದಲ್ಲಿ ಬದಲಾವಣೆ ಉಂಟಾಗಿದೆ. ಜಸ್ಟ್ ಬಿಲೀವ್. ಆ ಪ್ರಧಾನನು ನಂಬಿದ, ಅವನ ಮನೆಯಲ್ಲಿ ಬದಲಾವಣೆ ಆಯಿತು. ಅವನು ನಂಬಿದ, ಬದಲಾವಣೆ ಆಯಿತು. ನೀವು ಇಲ್ಲಿ ನಂಬುತ್ತೀರಿ, ಅಮೆರಿಕದಲ್ಲಿ ಬದಲಾವಣೆ ಆಗ್ತದೆ. ನೀವು ಇಲ್ಲಿ ನಂಬುತ್ತೀರಿ, ದುಬೈಯಲ್ಲಿ ಬದಲಾವಣೆ ಆಗ್ತದೆ. ನೀವು ಇಲ್ಲಿ ನಂಬುತ್ತೀರಿ, ನಿಮ್ಮ ಮಕ್ಕಳಲ್ಲಿ ಸಡನ್ ಬದಲಾವಣೆ ಆಗ್ತದೆ. ನೀವು ಇಲ್ಲಿ ನಂಬುತ್ತೀರಿ, ಮರೆತು ಹೋದವರು ಸಡನ್ಲಿ ನಿಮ್ಮ ನೆನಪು ಮಾಡುತ್ತಾರೆ. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ಅವರ್ ಪ್ರೇಯರ್. ವಿ ಬಿಲೀವ್ ಗುಡ್ ಥಿಂಗ್ಸ್, ಓ ಮಾಸ್ಟರ್. Thank you, Lord, your grace. Thank you, Lord, your favor. Thank you, Lord, your protection, oh God. ಇವರಿಗೆ ಯಾವಾಗಲೂ ರೈಟ್ ವ್ಯಕ್ತಿಗಳು ರೈಟ್ ಪರ್ಪಸ್ಗೆ ಕನೆಕ್ಟ್ ಆಗಲಿ. ಎವ್ರಿ ವಿಕೆಟ್ ಕೌನ್ಸಿಲ್ ಇವರ ವಿರುದ್ಧವಾಗಿ ಮುರಿಯಲ್ಪಟ್ಟಿದೆ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಕಮಾನ್, ಒಂದು ಜೋರಾಗಿ ನಾವು ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ. ನಿಮಗೆ ಒಂದು ನೀವು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿರಿ. ಕಮಾನ್. ಓಕೆ, ನಾವು ಇನ್ನೊಂದು ಭಾಗಕ್ಕೆ ನಾವು ಬಂದಿದ್ದೇವೆ.